ಗುರವೇ ನಮಃ. ಓಂ ಓಂ. ನಾವು ವಿಶುದ್ಧ ವೇದಾಂತ ಪರಿಭಾಷೆ ಎಂಬ ಗ್ರಂಥದಲ್ಲಿ ತತ್ಪದಾರ್ಥ ವಿವೇಕ ನೋಡ್ತಾ ಇದ್ದೀವಿ. ತತ್ಪದಾರ್ಥ ವಿವೇಕದಲ್ಲಿ ಎರಡು ಬಗೆಯಾದ ವಾಕ್ಯಗಳು ಕಂಡುಬರುತ್ತವೆ. ಪರಮಾತ್ಮವನ್ನು, ಜಗತ್ತಿನ ಕಾರಣಭೂತ ಪರಮಾತ್ಮವನ್ನು ಹೇಳುವ ವಾಕ್ಯಗಳು ಎರಡು ಬಗೆ. ಒಂದು ವಿಧಿರೂಪ ವಾಕ್ಯಗಳು, ಇನ್ನೊಂದು ನಿಷೇಧ ರೂಪ ವಾಕ್ಯಗಳು. ವಿಧಿರೂಪ ವಾಕ್ಯಗಳ ವಿಚಾರ ಮಾಡ್ತಾ ಇದ್ದೀವಿ. ವಿಧಿರೂಪ ವಾಕ್ಯಗಳು ನೋಡಲಕ್ಕೆ ವಿಧಿರೂಪ ವಾಕ್ಯಗಳಾಗಿದ್ದರೂ ಅವುಗಳ ಅರ್ಥ ನಿರ್ವಿಶೇಷ ಬ್ರಹ್ಮವೇ. ವಿಧಿರೂಪ ವಾಕ್ಯಗಳಾಗಿದ್ದರೂ, ಪಾಸಿಟಿವ್ ಸೆಂಟೆನ್ಸಸ್ ಆಗಿದ್ದರೂ ಅವುಗಳ ಅರ್ಥ ನಿರ್ವಿಶೇಷ ಬ್ರಹ್ಮವನ್ನು ತಿಳಿಸುವುದೇ ಹೊರತು ಸವಿಶೇಷವನ್ನು, ಅಂದರೆ ಪರಮಾತ್ಮನ ಒಂದು ವಿಶೇಷ ಗುಣ, ಒಂದು ವಿಶಿಷ್ಟತೆಯನ್ನು, ಸಂಬಂಧವನ್ನು ತಿಳಿಸುವಂಥದ್ದಲ್ಲ. ಆದ್ದರಿಂದ ಇದು ಒಂದು ಪ್ರಶ್ನೆ ಮಾಡಿದ್ದಾರೆ, ಬ್ರಹ್ಮವನ್ನು ಸರ್ವಗುಣಗಳು ಇಲ್ಲದನ್ನು ತಿಳಿಸಿಬಿಟ್ಟರೆ ಶೂನ್ಯವಾಗಲ್ಲವೇ ಎಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರ ನೋಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿದ್ದೇವೆ ನಾವು. ಆದ್ದರಿಂದ ಎಲ್ಲ ಗುಣಗಳನ್ನು ತೆಗೆದು ನಿರ್ವಿಶೇಷ ಮಾಡಿದ್ದರೆ ವಿಧಿರೂಪ ವಿಶೇಷಣ ಇರ್ಲಕ್ಷಿತಮ ನಚ ಏವಂ ಸರ್ವತಾ ನಿರ್ಧರ್ಮಕತ್ವೇ ಬ್ರಹ್ಮಣಃ. ಪರಮಾತ್ಮನನ್ನು ಸರ್ವ ವಿಶೇಷರಹಿತವಾಗಿ ಹೇಳಿದ್ದರೆ ಬ್ರಹ್ಮಣಃ ಶೂನ್ಯತ್ವಕಲ್ಪನಾ ಭವೇತ್ ಇತಿ ಶಂಕ್ಯಂ. ಬ್ರಹ್ಮವನ್ನು ನಿರ್ವಿಶೇಷ ಎಂದು ಹೇಳಿದ್ದರೆ ಶೂನ್ಯ ಎಂದು ಆಗುತ್ತದೆ ಎಂದು ತಿಳ್ಕೊಳ್ಳಬೇಡಿ ಎಂದು ಹೇಳ್ತದೆ. ಶೂನ್ಯವಾಗಲ್ಲ. ಏಕೆ? ಶೂನ್ಯ ಎಂಬುದೇ ಇಲ್ಲ. ಮೊದಲೇ ಹೇಳಿದ್ದೀವಿ, ಶೂನ್ಯ ಎಂಬುದೇ ಇಲ್ಲ. ಆಯಿತಾ? ಶೂನ್ಯ ಅಂದರೆ ಇಲ್ಲ. ಇಲ್ಲದನ್ನು ಏನು ಹೇಳ್ತೀವಿ? ಅನುಭವದಲ್ಲಿ ಅನುಭವ ಅಂದರೆ ತಾನಿದ್ದಾನೆ. ಆತ್ಮ ಸ್ವತಃ ಸಿದ್ಧ, ತಾನು ಇದ್ದೇ ಇದ್ದಾನೆ. ಸ್ವತಃ ಸಿದ್ಧವಾದ ತಾನಿರುವಾಗ ಶೂನ್ಯ ಎಂಬುದು ಇಲ್ಲವೇ ಇಲ್ಲ. ಶೂನ್ಯ ಇಲ್ಲ ಅಂದರೆ ಅರ್ಥವೇನು? ಸ್ವತಃ ಸಿದ್ಧ ಇದೆ, ಇರವು ಇದೆ ಎಂದರ್ಥ. ಇರವನ್ನು ಬಿಟ್ಟು ಇನ್ನೊಂದಿಲ್ಲ. ಎಲ್ಲಿ ಹೋದರೂ ಏನಿದ್ದರೂ ಎಲ್ಲವೂ ಇರವಿನ ಸ್ವರೂಪವೇ. ಇರವುಗಿಂತ ಬೇರೆ ಅಭಾವವೆಂಬುದಿಲ್ಲ, ಅದು ಹೇಳುತ್ತಿತ್ತು. ಆದ್ದರಿಂದ ಶೂನ್ಯತ್ವ ಕಲ್ಪನಾ ಭವೇತ್ ಇತಿ ಶಂಕ್ಯಂ ಸರ್ವವಿಶೇಷ ನಿರಾಕರಣೇಪಿ. ಇದು ಮುಖ್ಯ. ಎಲ್ಲ ವಿಶೇಷಗಳನ್ನು ನಿರಾಕರಿಸಿದ್ದಾಗ ನಿರ್ವಿಶೇಷ ಬ್ರಹ್ಮಾತ್ಮ ಸ್ವರೂಪವೇ ತಲುಪುತ್ತದೆ ಹೊರತು, ಅಂದರೆ ಗುಣಗಳೆಲ್ಲ ನಿಷೇಧ ಮಾಡುವುದು ಅಂದರೆ ಶೂನ್ಯವಾಗಬೇಕಾ? ಅಲ್ಲಿ ನೋಡಿ, ಇದೊಂದು ವಿಚಿತ್ರ. ಇದು ಮುಖ್ಯವಾದ ವಿಷಯ. ಗುಣಗಳೆಲ್ಲ ನಿಷೇಧ ಮಾಡಿದ್ದರೆ ಅಂದರೆ ಅರ್ಥ ಆಧುನಿಕ ವಿಜ್ಞಾನ, ಸೈನ್ಸ್ ಹೇಳುತ್ತದೆ ನೋಡಿ, ಒಂದು ವಸ್ತುವನ್ನು ನಾಶ ಮಾಡ್ತೀವಿ ಅಂದರೆ ನಾಶವೆಂಬುದಿಲ್ಲ. ಅದು ನಾಶ ಹೇಗೆ ಮಾಡ್ತೀವಿ? ಒಂದು ವಸ್ತುವನ್ನು ತೋರುವ ರೂಪವನ್ನು ನಾಶ ಮಾಡಿದ್ದರೆ ಇನ್ನೊಂದು ರೂಪವಾಗಿ ಇದ್ದು ಬಿಡುತ್ತದೆ. ಅದನ್ನು ನಾಶ ಮಾಡಿದ್ದರೆ ಇನ್ನೊಂದು ರೂಪವಾಗಿದ್ದು ಬಿಡುತ್ತದೆ. ಯಾವುದೇ ಒಂದು ರೂಪದಲ್ಲಿ ಇರುತ್ತದೆ ಹೊರತು ಸರ್ವತಃ ಅಭಾವವಾಗಲ್ಲ. ಆಧುನಿಕ ವಿಜ್ಞಾನ ಇದೇ ಹೇಳ್ತಾ ಇದೆ. ಅಂದರೆ ಯಾವ ವಸ್ತುವನ್ನಾಗಲಿ ನಿಜವಾಗಿ ಸರ್ವಥಾ ಇಲ್ಲದಂತೆ ನಾಶ ಮಾಡೋಕ್ಕೆ ಆಗಲ್ಲ. ಏಕೆ ಅಂದರೆ ವಸ್ತುವಿನ ಸ್ವರೂಪವೇ ಅಂಥದ್ದು. ಅದನ್ನು ಪೂರ್ತಿ ನಾಶ ಮಾಡಲು ಯಾರಿಂದಲೂ ಆಗಲ್ಲ. ಅಂಥದ್ದು ಇಲ್ಲವೇ ಇಲ್ಲ. ಸರ್ವನಾಶ ಎಂಬುದು ಇಲ್ಲವೇ ಇಲ್ಲ. ತೋರಿಕೆ, ಅದು ಯಾವ ರೂಪದಲ್ಲಿ ನಮಗೆ ತೋರುತ್ತದೋ ಆ ತೋರುವ ರೂಪ ಬಿಡುತ್ತದೆ ಅಷ್ಟೇ. ತೋರುವ ರೂಪ ಬಿಟ್ಟು ಇನ್ನೊಂದು ರೂಪದಲ್ಲಿರುತ್ತದೆ, ಅಥವಾ ಇನ್ನೊಂದು ರೂಪ ಅಷ್ಟೇ ಹೊರತು ಸರ್ವಥಾ ನಾಶ ಎಂಬುದಿಲ್ಲ. ಸರ್ವಥಾ ನಾಶ ಎಂಬುದಿದ್ದರೆ ಶೂನ್ಯ ಎಂದು ಆಗಬಹುದಿತ್ತು.
ಶೂನ್ಯ ಎಂಬುದು ಆಗಬಹುದಿತ್ತು. ಶೂನ್ಯ ಎಂಬುದು ಆಗುವುದಿಲ್ಲ, ಏಕೆಂದರೆ ಸರ್ವಥಾ ನಾಶವೆಂಬುದಿಲ್ಲ. ಯಾವುದು ನಿಷೇಧವು ಯಾವುದನ್ನು ಮಾಡ್ತೀವಿ? ಇನ್ನೊಂದು ನೋಡಿ, ನಿಷೇಧ ಯಾವುದನ್ನು ಮಾಡ್ತೀವಿ? ಇರುವಿಕೆಯನ್ನು, ಸ್ವತಃ ಸಿದ್ಧ ಇರುವಿಕೆಯನ್ನು ನಾಶ ಮಾಡ್ತೀವ. ಯಾವುದು ನಿಷೇಧ ಮಾಡೋಕ್ಕಾಗುತ್ತದೋ ಅದನ್ನೇ ನಿಷೇಧ ಮಾಡ್ತೀವಿ. ಯಾವುದು ನಿಷೇಧ ಮಾಡೋಕ್ಕಾಗುತ್ತದೋ ಅದನ್ನೇ ನಿಷೇಧ ಮಾಡ್ತೀವಿ. ಯಾವುದನ್ನು ಮಾಡ್ತೀವಿ? ಯಾವುದು ಒಂದು ಪರಿಮಿತ ದೃಷ್ಟಿಗೆ ತೋರುತ್ತದೋ, ಒಂದಾನೊಂದು ಪರಿಮಿತ ದೃಷ್ಟಿಗೆ ತೋರುತ್ತದೋ, ಆ ಪರಿಮಿತ ದೃಷ್ಟಿ ಬಿಟ್ಟರೆ ಅದು ಇಲ್ಲ ಎಂದಾಗುತ್ತದೆ. ಅಂದರೆ ಒಂದು ವಸ್ತುವು ಉದಾಹರಣೆ ಹೇಳ್ತೀನಿ ನೋಡಿ, ಒಂದು ದೇಶದಲ್ಲಿ ಇರುವ ವಸ್ತುವಾದರೆ ಆ ದೇಶ ಬಿಟ್ಟು ನೀವು ಬೇರೆ ಕಡೆ ಹೋದರೆ ಅದು ಕಂಡು ಬರಲ್ಲ. ಏಕೆ? ಅದು ಒಂದು ದೇಶದಲ್ಲಿ ಇರತಕ್ಕದ್ದೇ. ಗಂಗಾ ನದಿ ಅಲ್ಲೇ ಇರುತ್ತದೆ, ಗಂಗಾ ನದಿ ಎಲ್ಲಿದೆಯೋ ಅಲ್ಲೇ ಇರುತ್ತದೆ. ಇಲ್ಲಿ ಹೊಳೆನರಸೀಪುರದಲ್ಲಿ ಗಂಗಾ ನದಿ ಇಲ್ಲ. ಆದ್ದರಿಂದ ಆ ದೇಶಕ್ಕೆ ಹೋದಾಗ ಗಂಗಾ ನದಿ ಕಂಡುಬರುತ್ತದೆ. ಆ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದರೆ ಗಂಗಾ ನದಿ ಇಲ್ಲ. ಏಕೆ ಅಂದರೆ ಅದು ದೇಶ ಪರಿಮಿತ, ಇನ್ನೊಂದು ಕಾಲ ಪರಿಮಿತ. ರಾತ್ರಿ ಕಾಲದಲ್ಲೇ ಚಂದ್ರ ಕಂಡು ಬರುತ್ತಾನೆ ಅಲ್ಲವೇ? ರಾತ್ರಿ ಕಾಲದಲ್ಲೇ ನಕ್ಷತ್ರಗಳು ಕಂಡುಬರುತ್ತವೆ, ಹಗಲು ಕಂಡು ಬರಲ್ಲ. ಹಾಗೆ ಆ ಕಾಲದಲ್ಲೇ ಇರುತ್ತದೆ, ಆ ಕಾಲ ಬದಲಾಯಿಸಿದ್ದರೆ ಇರುವುದಿಲ್ಲ. ಕೆಲವು ಒಂದಾನೊಂದು ದೇಶದಲ್ಲಿರುವುದಾದರೆ ಆ ದೇಶ ಬಿಟ್ಟರೆ ಅದು ಇಲ್ಲ. ಒಂದಾನೊಂದು ಕಾಲದಲ್ಲಿ ಇರುವುದೇ ಆದರೆ ಕಾಲ ಬಿಟ್ಟರೆ ಅದು ಇರುವುದಿಲ್ಲ. ಒಂದಾನೊಂದು ಗುಣ ಸ್ವಭಾವ ಇದ್ದರೆ ಆ ಗುಣ ಯಾವುದೇ ಒಂದು ಗುಣ ಎಲ್ಲಿರುತ್ತದೆ ಆ ಗುಣವಿರುವಾಗಲೇ ಇರುತ್ತದೆ. ಯಾವ ಗುಣವೂ ಸ್ಥಿರವಲ್ಲ, ಶಾಶ್ವತವಲ್ಲ, ನಿತ್ಯವಲ್ಲ. ಆ ಗುಣವು ತೋರುವ, ಆ ಗುಣವು ನಮಗೆ ಅನುಭವಕ್ಕೆ ಒಂದಾನೊಂದು ಸಂದರ್ಭದಲ್ಲಿ ಆ ಗುಣ ಕಂಡುಬರ್ತದೆ ಅಲ್ಲವೇ? ಆ ಗುಣ ಬದಲಾಯಿಸಿದ್ದರೆ, ಆ ಸಂದರ್ಭ, ಆ ಕಾಂಟೆಕ್ಸ್ಟ್ ಬದಲಾಯಿಸಿದ್ದರೆ ಆ ಗುಣವು ತೋರಲ್ಲ. ಹಾಗೆ ಕನಸಿನ ಪದಾರ್ಥಗಳು ಕನಸಿನ ಸಂದರ್ಭ ಅಂದರೆ ಕನಸಿನ ಅವಸ್ಥೆ, ಸಂದರ್ಭ ಅಂದರೆ ಅವಸ್ಥೆ. ಕನಸಿನ ಅವಸ್ಥೆಯಲ್ಲಿರುವಾಗಲೇ ಕನಸಿನ ವಸ್ತುಗಳು, ಕನಸಿನ ವ್ಯಕ್ತಿಗಳು, ಮನುಷ್ಯರು ಕಂಡುಬರುತ್ತಾರೆ, ಅನುಭವಕ್ಕೆ ಬರ್ತಾರೆ. ನೀವು ಕನಸಿನ ಸಂದರ್ಭದಲ್ಲಿ, ಕನಸಿನ ಅವಸ್ಥೆಯಲ್ಲಿರುವಾಗವೇ ಆ ಅವಸ್ಥೆಯನ್ನು ಬಿಟ್ಟರೆ, ಕನಸಿನ ಅವಸ್ಥೆಯನ್ನು ಬಿಡುವುದೆಂದು ಅನುಭವ ನಮಗಿದೆಯಾ? ಅದು ಮೊದಲು ಹೇಳಿ. ಕನಸಿನ ಅವಸ್ಥೆಯಲ್ಲಿ ಇರುವವನು ಅಲ್ಲೇ ಇದ್ದು ಬಿಡ್ತಾನೆ. ಕನಸಿನ ಅವಸ್ಥೆ ಬಿಡಕ್ಕೆ ಆಗಲ್ಲ. ಕನಸಿನ ಅವಸ್ಥಾನುಭವ ಈಗ ಶಾಶ್ವತ, ಈಗ ಅದನ್ನು ಬಿಡಕ್ಕೆ ಆಗಲ್ಲ ಹೇಳಬಹುದಾ? ಕನಸಿನ ಅವಸ್ಥೆಯನ್ನು ಬಿಡಕ್ಕೆ ಆಗಲ್ಲ ಎಂದು ಹೇಳಬಹುದಾ? ಅಲ್ಲ. ಕನಸಿನ ಅವಸ್ಥೆ ಬಿಟ್ಟು ಹೋಗುವುದು ನಮ್ಮೆಲ್ಲರ ಅನುಭವದಲ್ಲಿದೆ. ಏಕೆ? ನೀವು ಕನಸನ್ನು ಎಚ್ಚರ ದೃಷ್ಟಿದಿಂದ ನೋಡಿ, ಕನಸಿನ ಅವಸ್ಥೆ ಇಲ್ಲ ಅಲ್ಲವೇ? ಕನಸಿನ ಅವಸ್ಥೆ ಎಚ್ಚರ ಅವಸ್ಥೆಯಲ್ಲಿಲ್ಲ. ಎಚ್ಚರದ ಅವಸ್ಥೆಯ ಪದಾರ್ಥಗಳು ಕನಸಿನ ಅವಸ್ಥೆಗೆ ಇಲ್ಲ. ಅಂದರೆ ನಮಗೆ ಅವಸ್ಥೆ ಅಂದರೆ ಒಂದು ಪ್ರತ್ಯಯ. ಕನಸಿನ ಪ್ರತ್ಯಯಕ್ಕೆ ಎಚ್ಚರ ಪದಾರ್ಥಗಳಿಲ್ಲ. ಎಚ್ಚರ ಅದೊಂದು ವ್ಯಾಪಕ ಪ್ರತ್ಯಯ. ಪ್ರತ್ಯಯ ಅಂದರೆ ಒಂದು ವೃತ್ತಿ, ವ್ಯಾಪಕ ಪ್ರತ್ಯಯ. ಕನಸಿನ ಪ್ರತ್ಯಯಕ್ಕೆ ಎಚ್ಚರ ಪದಾರ್ಥಗಳಿಲ್ಲ. ಎಚ್ಚರ ಪ್ರತ್ಯಯಕ್ಕೆ ಕನಸಿನ ಪದಾರ್ಥಗಳಿಲ್ಲ. ಸುಷುಪ್ತಿ ಎಂಬ ಅನುಭವ ಅದು ಪ್ರತ್ಯಯವಲ್ಲ. ಸುಷುಪ್ತಿ ಎಂಬುದು ಒಂದು ವೃತ್ತಿ ಅಲ್ಲ. ಕನಸು ಒಂದು ವೃತ್ತಿ, ಎಚ್ಚರ ಒಂದು ವೃತ್ತಿ. ಕನಸು ಒಂದು ಪ್ರತ್ಯಯ, ಎಚ್ಚರ ಒಂದು ಪ್ರತ್ಯಯ. ಸುಷುಪ್ತಿ ಪ್ರತ್ಯಯರಹಿತವಾದ ಸ್ವತಃ ಸಿದ್ಧ ಅನುಭವ ಅಲ್ಲವೇ? ಹಾಗೆ ಸುಷುಪ್ತಿ ಅನುಭವಕ್ಕೆ ಎಚ್ಚರ ವೃತ್ತಿ ಇಲ್ಲ, ಕನಸಿನ ವೃತ್ತಿ ಇಲ್ಲ. ಆದರೆ ಎಚ್ಚರ ಪದಾರ್ಥಗಳು, ಎಚ್ಚರ ಅನುಭವಗಳು, ಎಚ್ಚರ ಘಟನೆಗಳು, ಎಚ್ಚರ ಪ್ರತ್ಯಯಕ್ಕೆ ಅಂದರೆ ಎಚ್ಚರ ಎಂಬ ಒಂದಾನೊಂದು ಅನುಭವ, ಕನಸೆಂಬ ಒಂದು ಅನುಭವ, ಅದನ್ನು ವೃತ್ತಿ ಹೇಳಬಹುದು, ಅನುಭವ ಹೇಳಬಹುದು. ಅನುಭವ ಹೇಳಿದ್ದರೂ ಅದು ವೃತ್ತಿರೂಪ ಅನುಭವ,
ಸ್ವತಃ ಸಿದ್ಧ ಅನುಭವ ಅಲ್ಲ. ಎಚ್ಚರ ಎಂಬುದು, ಕನಸೆಂಬುದು ಒಂದು ವೃತ್ತಿರೂಪ ಅನುಭವವೇ ಹೊರತು ಸ್ವತಃ ಸಿದ್ಧ ಅನುಭವವಲ್ಲ. ಏಕೆ? ಎಚ್ಚರ ಬರಬೇಕು, ಕನಸು ಬರಬೇಕು, ತಾನಾಗಿರುವುದಲ್ಲ. ಒಂದಾನೊಂದು ಪ್ರತ್ಯೇಕ ಸ್ಥಿತಿ, ಅದು ಪ್ರತ್ಯೇಕ ಅವಸ್ಥಾ. ಆ ಅವಸ್ಥೆಯಲ್ಲಿ ಇರುವವನಿಗೆ, ಅಂದರೆ ಅಭಿಮಾನ, ಅವಸ್ಥೆಯಲ್ಲಿ ಇರುವುದು ಅಂದರೆ ಅಭಿಮಾನ. ಆ ಅವಸ್ಥಾ ಅಭಿಮಾನ ಇರುವವನಿಗೆ, ಆ ಅವಸ್ಥಾ ಅಭಿಮಾನಿಗೆ ಎಚ್ಚರ ಪ್ರಪಂಚ. ಎಚ್ಚರ ಅವಸ್ಥಾಭಿಮಾನಿಗೆ ಅಂದರೆ ಎಚ್ಚರ ದೇಹೇಂದ್ರಿಯಗಳ ಅಭಿಮಾನ ಬಿಟ್ಟುಕೊಂಡು ಇರುವವನಿಗೆ ಎಚ್ಚರ ಅವಸ್ಥಾ. ಎಚ್ಚರ ಅವಸ್ಥಾ ಅಂದರೆ ಒಂದು ವಸ್ತುವಲ್ಲ. ಎಚ್ಚರ ಪದಾರ್ಥಗಳು, ಎಚ್ಚರ ಘಟನೆಗಳು, ಎಚ್ಚರ ವ್ಯಕ್ತಿಗಳು, ಎಚ್ಚರ ಅನುಭವಗಳು, ಸುಖ ದುಃಖಾದಿಗಳು, ಜನ್ಮ ಮರಣಗಳು, ಎಲ್ಲವೂ ಕರ್ಮಗಳು, ಫಲಗಳು, ಅನುಭವಗಳು, ಅದೆಲ್ಲ ಸೇರಿಸಿ ಎಚ್ಚರ ಅನುಭವ ಹೇಳಿದ್ದೀವಿ. ಅಂದರೆ ಎಚ್ಚರ ಅವಸ್ಥಾನುಭವ. ಅದೊಂದು ಮಾನಸಿಕ ಸ್ಥಿತಿ, ಅದೊಂದು ಮನಸ್ಸಿನ ವೃತ್ತಿ, ಅದೊಂದು ತಾದಾತ್ಮ್ಯ. ಆ ತಾದಾತ್ಮ್ಯದಲ್ಲಿರುವವನಿಗೆ ಕನಸಿನ ವಸ್ತುಗಳು, ಪದಾರ್ಥಗಳು ಏನೂ ಇರುವುದಿಲ್ಲ. ಆದರೆ ಕನಸಿನ ಅವಸ್ಥಾನುಭವ ಇರುವವನಿಗೆ ಕನಸಿನ ಪದಾರ್ಥಗಳಿರುತ್ತವೆ ಹೊರತು ಎಚ್ಚರ ಇರುವುದಿಲ್ಲ. ಅಂದರೆ ಇದರಿಂದ ಏನು ಗೊತ್ತಾಯಿತು? ಅಂದರೆ ಎಚ್ಚರ ಅನುಭವಗಳು, ಪದಾರ್ಥಗಳು, ಘಟನೆಗಳು ಅವೆಲ್ಲ ಆ ಒಂದು ವೃತ್ತಿಗೆ, ಆ ಒಂದು ಅವಸ್ಥೆಗೆ ಕಟ್ಟು ಬಿದ್ದಿವೆ. ಆ ಅವಸ್ಥೆಯನ್ನು ಬಿಟ್ಟು ಹೊರಗೆ ಇಲ್ಲ. ಒಂದು ಅವಸ್ಥೆಗೆ ಕಟ್ಟು ಬಿದ್ದಿವೆ. ಎರಡನೆಯದೇನೆಂದರೆ ಆ ಅವಸ್ಥೆನೂ ಎಂದಿಗೂ ಇರುವಂಥದ್ದಲ್ಲ. ಈ ಎರಡು ಅಂಶಗಳು ನೆನಪಿಟ್ಕೊಂಡು, ಎಚ್ಚರದಲ್ಲಿ ಆಗುವ ಅನುಭವಗಳು, ಘಟನೆಗಳು, ಪದಾರ್ಥಗಳು ಎಚ್ಚರದಲ್ಲೇ ಆಗುತ್ತವೆ, ಇನ್ನೊಂದಿನಲ್ಲಿ ಆಗಲ್ಲ. ಒಂದು. ಎರಡನೆಯದೇನೆಂದರೆ ಎಚ್ಚರ ಎಂಬುದು ಶಾಶ್ವತ ಅಲ್ಲ. ಆ ಯಾವಾಗಿದೆ ಅಂದರೆ ಎಚ್ಚರ ಇರುವಾಗಲೇ ಎಚ್ಚರ ಇದೆ. ಹಾಗೇನಪ್ಪ, ಎಚ್ಚರ ಇರುವಾಗಲೇ ಎಚ್ಚರ ಇದೆ ಅಂದರೆ ಹೌದು, ಎಚ್ಚರ ಇಲ್ಲದ ಅನುಭವವಿದೆ ಎಂದರ್ಥ. ಎಚ್ಚರ ಅನುಭವ ಇರುವಾಗಲೇ ಎಚ್ಚರ ಇದೆ. ಯಾವಾಗ ಅಂದರೆ ಆ ಟೈಮ್ ಹೇಗೆ ಹೇಳ್ತೀವಿ? ಎಚ್ಚರ ಅನುಭವ ಇರುವಾಗವೇ ಎಚ್ಚರ ಅಂದರೆ ಅರ್ಥವೇನು? ಎಚ್ಚರ ಅನುಭವ ಇಲ್ಲದ ಅನುಭವ ನಮಗಿದೆ. ಎಚ್ಚರ ಅನುಭವ ಬಿದ್ದು ಹೋಗುವ, ಬಿಟ್ಟು ಹೋಗುವ ಅನುಭವ ನಮಗಿದೆ. ಎಚ್ಚರ ಅನುಭವ ಇಲ್ಲದೆ ಎಲ್ಲಿದೆ? ಕನಸಿನಲ್ಲಿದೆ. ಕನಸಿನ ಅನುಭವದಲ್ಲಿ, ಅನುಭವ ಅಂದರೆ ಅರಿವು, ಕನಸಿನ ಅರಿವು ಅಂದರೆ ಅದೊಂದು ವೃತ್ತಿ ಇದ್ದರೂ ಅರಿವಿದೆ. ಆ ಅರಿವಿಗೆ ಕನಸಿನ ವೃತ್ತಿ ತೋರುವಾಗ, ಕನಸಿನ ವೃತ್ತಿಯಲ್ಲಿ ಇರುವಾಗ ಅರಿವಿನಲ್ಲೇ ಇರ್ತೀವಿ. ಆದರೆ ಕನಸಿನ ವೃತ್ತಿಯಲ್ಲಿರುವಾಗ ಎಚ್ಚರದ ವೃತ್ತಿ, ಅನುಭವಗಳು, ಘಟನೆಗಳು ಯಾವುವೂ ಇಲ್ಲ. ಎಚ್ಚರದಲ್ಲಿರುವಾಗ ಕನಸಿನದಿಲ್ಲ. ಅಂದರೆ ನೀವು ಯಾವುದೇ ಒಂದನಲ್ಲಿರಲಿ ಅಲ್ಲೇ ಇರ್ತೀರಿ, ಇನ್ನೊಂದಿಲ್ಲ. ಯಾವುದೇ ಒಂದು ಯಾವುದೇ ತಗೋ. ನಾನು ಈ ರೂಮ್ನಲ್ಲಿದ್ದರೆ ಇಲ್ಲೇ ಇದ್ದೀನಿ, ರಾಮ ಮಂದಿರದಲ್ಲಿಲ್ಲ, ಇಲ್ಲಿ ಹೊಳೆನರಸೀಪುರದಲ್ಲಿ. ರಾಮ ಮಂದಿರದಲ್ಲಿದ್ದರೆ ಇಲ್ಲಿ ನನ್ನ ರೂಮ್ನಲ್ಲಿಲ್ಲ. ಈಗ ನಾನು ನನ್ನ ರೂಮ್ನಲ್ಲಿ ಕೂತಿದ್ದೇನೆ, ಈಗ ಇಲ್ಲಿ ಕುರ್ಚಿ ಮೇಲೆ ಕೂತಿದ್ದೇನೆ, ಒಂದು ಡೆಸ್ಕ್ ಮೇಲೆ ಕೂತಿದ್ದೇನೆ. ಇಲ್ಲಿದ್ದರೆ ನಾನು ಅಲ್ಲಿಲ್ಲ. ಅಂದರೆ ನೀವು ಎಲ್ಲೇ ಇರುವುದು ಅದು ಒಂದಾನೊಂದು ಪ್ರತ್ಯೇಕ ಅನುಭವ, ಪರಿಮಿತ ಅನುಭವ. ಪರಿಮಿತ ಅಂದರೇನು? ಆ ಅನುಭವ ಇರುವಾಗಲೇ ಆ ಅನುಭವ ಇರುತ್ತದೆ. ಆ ಅನುಭವ ಬಿಟ್ಟು ಹೋಗುವ ಸಾಧ್ಯತೆ ಇದೆ. ಬಿಟ್ಟು ಹೋಗುತ್ತಿದ್ದು ನಮ್ಮ ಅನುಭವವೇ ಹೇಳುತ್ತಾ ಇದೆ. ಅಂದರೆ ನಮಗೆ ಇದಕ್ಕಿಂತ ವ್ಯಾಪಕವಾದ ಇನ್ನೊಂದು ಅನುಭವ ಇದೆ. ನಮಗೆ ಇದಕ್ಕಿಂತ ವ್ಯಾಪಕವಾದ ಇನ್ನೊಂದು ಅನುಭವವಿದೆ. ಆ ಅನುಭವ ದೃಷ್ಟಿಗೆ ಈ ಅನುಭವ ಬಿದ್ದೇ ಹೋಗುತ್ತೆ. ಈ ಅನುಭವ ಇದು ಪರಿಮಿತ ಅನುಭವ, ಇದು ಬಿದ್ದು ಹೋಗುತ್ತದೆ. ಇದಕ್ಕಿಂತ ವ್ಯಾಪಕವಾದ ಅನುಭವ ನಮಗೆ ಇನ್ನೊಂದಿದೆ, ಸುಷುಪ್ತಿ ಅನುಭವ. ನೋಡಿ, ಎಚ್ಚರವೇನೋ ಒಂದು ವೃತ್ತಿ, ಒಂದು ಮಾನಸಿಕ ವೃತ್ತಿ ಬೇಕು ಎಚ್ಚರದಲ್ಲಿರಬೇಕಂದ್ರೆ. ಕನಸಿನಲ್ಲಿರಬೇಕಂದರೆ ಅದು ಒಂದು ಮಾನಸಿಕ ವೃತ್ತಿ, ಮಾನಸಿಕ ಪ್ರತ್ಯಯ ಬೇಕು. ಸುಷುಪ್ತಿ ಎಂಬುದು ಯಾವ ಪ್ರತ್ಯಯವಲ್ಲ, ಯಾವ ವೃತ್ತಿ ಅಲ್ಲವೇ? ಆದ್ದರಿಂದ ಸುಷುಪ್ತಿ ಅನುಭವ ಒಂದು ವೃತ್ತಿ ಅಲ್ಲ. ಅದರಿಂದ ಒಂದು ವೃತ್ತಿ ಬಿಟ್ಟು ಹೋಗಬೇಕಾಗಿಲ್ಲ. ಸುಷುಪ್ತಿ ಒಂದು ವೃತ್ತಿ ಅಲ್ಲ, ಒಂದು ವೃತ್ತಿ ಬಿಟ್ಟು ಹೋಗಬೇಕಾಗಿಲ್ಲ. ವೃತ್ತಿ ಇದ್ದರೂ ಇಲ್ಲದಿದ್ದರೂ ತಾನು ಮಾತ್ರ ಇದ್ದೇ ಇರ್ತದೆ.
ತಾನು ವೃತ್ತಿ ಅಲ್ಲದ ಸ್ಥಿತಿ ಆಗುವುದರಿಂದ ಅದು ಎಂದಿಗೂ ಇರುತ್ತದೆ. ಆಕಾಶ ನೋಡಿ, ಆಕಾಶವು ನಿರಾಕಾರವ. ಕೈ ಒಂದು ವಸ್ತುವು. ಈ ಕೈ ಒಂದು ವಸ್ತುವಾದರೆ, ಒಂದು ಆಕಾರವಿರುವ ವಸ್ತುವಾದರೆ, ಇದೇ ಕೈ ಇರುವ ಜಾಗದಲ್ಲಿ ಇನ್ನೊಂದು ಕೈ ಇಡೋಕ್ಕಾಗಲ್ಲ. ಇದರ ಮೇಲೆ ಇಡಬಹುದು, ಕೆಳಗೆ ಇಡಬಹುದು, ಪಕ್ಕಕ್ಕೆ ಇಡಬಹುದು. ಬಟ್ ಅದೇ ಜಾಗದಲ್ಲಿ ಎಲ್ಲಿ ಕೈ ಇದೆಯೋ ಅದೇ ಜಾಗದಲ್ಲಿ ಈ ಕೈಯನ್ನು ಇಡೋಕ್ಕಾಗಲ್ಲ. ಆಗುತ್ತದೆ? ಆಗಲ್ಲ. ಅಂದರೆ ಇದನ್ನು ಪಕ್ಕಕ್ಕಿಟ್ಟರೆ ಮತ್ತೆ ಈ ಕೈ ಬರೋಕ್ಕಾಗುತ್ತದೆ. ಆಯಿತು. ಹಾಗೆ ಎಚ್ಚರ ಹೋದರೆ ಕನಸು ಬರುತ್ತದೆ, ಕನಸು ಹೋದರೆ ಎಚ್ಚರ ಬರುತ್ತದೆ. ಕನಸಿರುವವರೆಗೂ ಎಚ್ಚರ ಬರೋಕ್ಕಾಗಲ್ಲ, ಎಚ್ಚರ ಇರುವವರೆಗೂ ಕನಸು ಬರೋಕ್ಕಾಗಲ್ಲ. ಈ ಕೈ ಇರುವವರೆಗೂ ಅದೇ ಜಾಗದಲ್ಲಿ ಇನ್ನೊಂದು ಕೈ ಬರೋಕ್ಕಾಗಲ್ಲ. ಆದರೆ ಆಕಾಶ ಇದೆ ನೋಡಿ, ಇನ್ನೊಂದು ಉದಾಹರಣೆ. ಅದೇ ಉದಾಹರಣದ ಇನ್ನೊಂದು ಅರ್ಥ. ಆಕಾಶದಲ್ಲಿ ಮಾತ್ರ ಕೈ ಇದ್ದರೂ ಆಕಾಶ ಇರುತ್ತದೆ, ಕೈ ಹೋದರೂ ಆಕಾಶ ಇರುತ್ತದೆ ಅಲ್ಲವೇ? ಕೈ ಬಂದಿದ್ದರೆ ಆಕಾಶಕ್ಕೇನಾದರೂ ಆಗುತ್ತದೆ? ಇದು ನೋಡಿ ಎಷ್ಟು ಚೆನ್ನಾಗಿದೆ ಉದಾಹರಣೆ. ಆಕಾಶದಲ್ಲಿ ಕೈ ಬಂದರೆ ಆಕಾಶ ಹೋಯ್ತಾ? ಈ ಕೈಯಲ್ಲಿ ಇನ್ನೊಂದು ಕೈ ಬಂದರೆ ಆ ಕೈ ಹೋಯಿತು. ಆ ಕೈ ಇರೋಕ್ಕಾಗಲ್ಲ. ಆ ಕೈಯನ್ನು ತಳ್ಳಿಬಿಟ್ಟು ಈ ಕೈ ಬಂತು, ಈ ಕೈಯನ್ನು ತಳ್ಳಿಬಿಟ್ಟು ಈ ಕೈ ಬರುತ್ತದೆ. ಆದರೆ ಆಕಾಶವನ್ನು ತಳ್ಳಿ ಕೈ ಬರುತ್ತದೆ? ಕೈ ಬರುವಕ್ಕೆ ಮುಂಚೆ ಏನಿತ್ತು? ಆಕಾಶ. ಕೈ ಬರುವಕ್ಕೆ ಮುಂಚೆ ಆಕಾಶವಿತ್ತು. ಅದನ್ನು ತಳ್ಳಿ ಕೈ ಬರುತ್ತದ? ತಳ್ಳಬೇಕಾಗಿಲ್ಲ. ತಳ್ಳಕ್ಕೆ ಆಗುವುದೂ ಇಲ್ಲ, ತಳ್ಳುವುದಕ್ಕೆ ಆಗುವುದೂ ಇಲ್ಲ. ಅದನ್ನು ತಳ್ಳಿ ಹಾಕಿ ಕೈ ಬರುವುದಿಲ್ಲ. ಅಂದರೆ ಹಾಗೆಯೇ ಸುಷುಪ್ತಿ ಸ್ವರೂಪ ಎಂಬುದು ವೃತ್ತಿರಹಿತ. ಸುಷುಪ್ತಿ ವೃತ್ತಿ ಅಲ್ಲ. ಅದು ಒಂದು ವೃತ್ತಿ ಆದರೆ ಇನ್ನೊಂದು ವೃತ್ತಿ ಬಂದು ಅದನ್ನು ತಳ್ಳಿ ಇನ್ನೊಂದು ವೃತ್ತಿ ಬರುತ್ತದೆ. ವೃತ್ತಿ ಹೋಗಬೇಕಾಗ ಅಲ್ಲಿ ವೃತ್ತಿ ಹೋಗುವುದೂ ಇಲ್ಲ, ವೃತ್ತಿ ಬರುವುದೂ ಇಲ್ಲ. ವೃತ್ತಿ ಬರುವುದಿಲ್ಲ. ಸುಷುಪ್ತಿಯಲ್ಲಿ ವೃತ್ತಿ ಇಲ್ಲ. ವೃತ್ತಿ ಬಂದರೂ ಸುಷುಪ್ತಿಗೆ ಏನಾಗಲ್ಲ ನೋಡಿ. ಕೈ ಎನ್ನುವುದು ಆಕಾಶ ನಿರಾಕಾರ. ಆಕಾಶದಲ್ಲಿ ನಿರಾಕಾರ ಆಗುವುದರಿಂದ ಯಾವ ಆಕಾರವಿಲ್ಲ. ಯಾವುದೋ ಕೈ ಬಂದರೂ ಆಕಾಶಕ್ಕೇನಾಗಲ್ಲ, ಆಕಾಶ ಇದ್ದೇ ಇರುತ್ತದೆ. ಹಾಗೆ ಸುಷುಪ್ತಿ ಸ್ವತಃ ಸಿದ್ಧ, ಅದೊಂದು ಅವಸ್ಥೆಯಲ್ಲ. ಎಚ್ಚರವೂ ಒಂದು ಅವಸ್ಥೆ, ಕನಸು ಒಂದು ಅವಸ್ಥೆ. ಸುಷುಪ್ತಿಯನ್ನು ಎಚ್ಚರ ದೃಷ್ಟಿಯ ನೋಡಿದ್ದರೆ ಅವಸ್ಥೆ ಹಾಗೆ ಅನಿಸುತ್ತದೆ ತಾತ್ಕಾಲಿಕವಾಗಿ. ಬಟ್ ನಿಜವಾಗಿ ಸುಷುಪ್ತಿ ಅನುಭವ ದೃಷ್ಟಿಯ ನೋಡಿದ್ದರೆ ಅದು ಅವಸ್ಥೆ ಅಲ್ಲ. ಏಕೆಂದರೆ ಅದು ಒಂದಾನೊಂದು ವೃತ್ತಿ ಅಲ್ಲ. ಅವಸ್ಥೆ ಅಂದರೆ ಮನಸ್ಸಿನ ವೃತ್ತಿ ಆಗಬೇಕು. ಗೊತ್ತಾಯ್ತಾ? ಮನಸ್ಸಿನ ವೃತ್ತಿ ಆದರೆ ಅದು ಅವಸ್ಥೆ ಆಗುತ್ತದೆ. ಅದು ವೃತ್ತಿ ಅಲ್ಲ. ವೃತ್ತಿಗಿಂತ ಮುಂಚೆ ಇದೆ, ವೃತ್ತಿ ಇರುವಾಗಲೂ ಇದೆ. ಸುಷುಪ್ತಿಯನ್ನು ಅವಸ್ಥೆಯಾಗಿ ತಗೊಂಡರೆ, ಎರಡು ಹೇಳ್ತೀನಿ ನೋಡಿ. ಸುಷುಪ್ತಿಯನ್ನು ಅವಸ್ಥೆಯಾಗಿ ತಗೊಂಡರೆ ಅದು ಅವ್ಯಕ್ತ. ಅವ್ಯಕ್ತವು ಇರುತ್ತದೆ ಯಾವಾಗ? ಎಚ್ಚರ ಕನಸುಗಳು ವ್ಯಕ್ತ. ಎಚ್ಚರ ಕನಸುಗಳು ವ್ಯಕ್ತ, ಸುಷುಪ್ತಿ ಅವ್ಯಕ್ತ. ಸುಷುಪ್ತಿಯನ್ನು ಅವ್ಯಕ್ತ ಎಂದಾಗ ಅದು ಅವಸ್ಥೆ ಆಗುತ್ತದೆ. ಈ ಅವಸ್ಥೆ ನಾವು ಎಚ್ಚರಕ್ಕೂ ಬಂದರೆ ಕನಸಕ್ಕೂ ಬಂದರೆ ಸುಷುಪ್ತಿ ಹೋಗಿಬಿಡ್ತದೆ. ಏಕೆ? ಒಂದು ಅವಸ್ಥೆ ಇರುವಾಗ ಇನ್ನೊಂದು ಅವಸ್ಥೆ ಇರುವುದಕ್ಕಾಗಲ್ಲ. ಒಂದು ಅವಸ್ಥೆ ಇರುವಾಗ ಇನ್ನೊಂದು ಅವಸ್ಥೆ ಇರುವುದಕ್ಕಾಗಲ್ಲ. ಆದ್ದರಿಂದ ನಾನು ಎಚ್ಚರ ಎನ್ನುವುದು ವ್ಯಕ್ತ, ಕನಸೆಂಬುದು ವ್ಯಕ್ತ. ನಾನು ವ್ಯಕ್ತಕ್ಕೂ ಬಂದರೆ ಅವ್ಯಕ್ತ ಹೋಗುತ್ತದೆ. ಅಂದರೆ ಸುಷುಪ್ತಿ ಅವಸ್ಥೆ ಎಂಬುದು ಹೋಗುತ್ತದೆ. ನಾನು ಸುಷುಪ್ತಿಗೆ ಹೋದರೆ, ಅವ್ಯಕ್ತಕ್ಕೆ ಹೋದರೆ ವ್ಯಕ್ತ ಇರುವುದಿಲ್ಲ, ಎಚ್ಚರ ಇಲ್ಲ, ಕನಸಿಲ್ಲ. ನಾನು ಸುಷುಪ್ತಿಗೆ ಹೋದರೆ ಎಚ್ಚರ ಕನಸುಗಳಿಲ್ಲ. ಎಚ್ಚರಕ್ಕೋ ಕನಸಕ್ಕೋ ಎರಡರಲ್ಲಿ ಯಾವುದೇ ಒಂದಕ್ಕೂ ಬಂದರೆ ಸುಷುಪ್ತಿ ಇಲ್ಲ. ಅಂದರೆ ಇದು ಅನ್ಯೋನ್ಯ ವ್ಯಾವರ್ತಕ. ಒಂದನ್ನು ಇನ್ನೊಂದು ನಿಷೇಧ ಮಾಡ್ತದೆ, ತೆಗೆಯುತ್ತದೆ. ಸುಷುಪ್ತಿ ಎಂಬ ಅವ್ಯಕ್ತದಲ್ಲಿದ್ದರೆ ಎಚ್ಚರವಿಲ್ಲ, ಕನಸಿಲ್ಲ. ಅಂದರೆ ವ್ಯಕ್ತ ಇಲ್ಲ, ಅದು ಅವ್ಯಕ್ತವಾಯಿತು. ಅವ್ಯಕ್ತವಾಯಿತಂದರೆ ಪ್ರಪಂಚವಿಲ್ಲ. ಎಚ್ಚರ ಕನಸು ಪ್ರಪಂಚ, ಸುಷುಪ್ತಿ ನಿಷ್ಪ್ರಪಂಚ, ಅಂದರೆ ಅವ್ಯಕ್ತ. ವ್ಯಕ್ತದಲ್ಲಿದ್ದರೆ, ಎಚ್ಚರವೋ ಕನಸಿನಲ್ಲೋ ಇದ್ದರೆ ಅವ್ಯಕ್ತ ಇಲ್ಲ, ಸುಷುಪ್ತಿ ಅವಸ್ಥೆ ಹೋಯಿತು. ಸುಷುಪ್ತಿಯನ್ನು ನೀವು ಅವಸ್ಥೆಯಾಗಿ ತಗೊಂಡರೆ, ಅಂದರೆ ಅವ್ಯಕ್ತವಾಗಿ ತಗೊಂಡರೆ ಹೋಗುತ್ತದೆ. ಸುಷುಪ್ತಿಯನ್ನು ಅವಸ್ಥೆಯಾಗಿ ತಗೊಂಡರೆ, ಅವ್ಯಕ್ತವಾಗಿ ತಗೊಂಡರೆ
ಅದು ವ್ಯಕ್ತವಾಗಿ ಬಿಟ್ಟರೆ, ನಾವು ಎಚ್ಚರಕ್ಕೆ ಬಂದರೆ ಸುಷುಪ್ತಿ ಇಲ್ಲ, ಅವ್ಯಕ್ತವಿಲ್ಲ. ಏಕೆ? ಅವ್ಯಕ್ತವನ್ನು ತೆಗೆದುಹಾಕಿ ವ್ಯಕ್ತವಾಗಿ ಬಿಟ್ಟಿತು. ಎಚ್ಚರವೋ ಕನಸೋ? ಎಚ್ಚರವೋ ಕನಸನ್ನು ಬಿಟ್ಟರೆ, ಅಂದರೆ ವ್ಯಕ್ತವನ್ನು ಬಿಟ್ಟರೆ ಅವ್ಯಕ್ತಕ್ಕೆ ಬರ್ತೀವಿ, ಅವ್ಯಕ್ತ ಬಿಟ್ಟರೆ ವ್ಯಕ್ತಕ್ಕೆ ಬರ್ತೀವಿ. ಸುಷುಪ್ತಿ ಬಿಟ್ಟರೆ ಎಚ್ಚರಕ್ಕಾದರೂ ಕನಸಕ್ಕಾದರೂ ಬರ್ತೀವಿ, ಅಥವಾ ಕನಸು ಎಚ್ಚರ ಎರಡು ಬಿಟ್ಟರೆ ಸುಷುಪ್ತಿಗೆ ಬರ್ತೀವಿ. ಅಂದರೆ ಇದು ಒಂದನ್ನು ಇನ್ನೊಂದು ತೆಗೆದುಹಾಕ್ತದೆ. ಒಂದನ್ನು ಅಂದರೆ ಎಚ್ಚರ ಅವ್ಯಕ್ತವನ್ನು ತೆಗೆದು ವ್ಯಕ್ತ ಬರುತ್ತದೆ, ವ್ಯಕ್ತವನ್ನು ತೆಗೆದು ಅವ್ಯಕ್ತ ಬರುತ್ತದೆ. ಆದರೆ ಸುಷುಪ್ತಿಯನ್ನು ಅವ್ಯಕ್ತವಾಗಿ ನೋಡುತ್ತಾ ಇಲ್ಲ. ಅವ್ಯಕ್ತ ಅಂದರೆ ಏನು? ಎಚ್ಚರ ಕನಸುಗಳನ್ನು ತೆಗೆದಿರುವಾಗ ಇರುತ್ತದೆ, ಎಚ್ಚರ ಕನಸುಗಳಲ್ಲಿ ಬಂದರೆ ಹೋಗುತ್ತದೆ. ನೋಡಿ, ಸುಷುಪ್ತಿಯನ್ನು ಅವಸ್ಥೆಯಾಗಿ ತಗೊಂಡರೆ ಏನಾಗುತ್ತದೆ? ಎಚ್ಚರ ಕನಸುಗಳು ಇಲ್ಲದಿರುವಾಗಲೇ ಇರುತ್ತದೆ. ಎಚ್ಚರವೋ ಕನಸು ಬಂದುಬಿಟ್ರೆ ಅವ್ಯಕ್ತ ಹೋಗಿಬಿಡ್ತದೆ. ಸುಷುಪ್ತಿ ಅವ್ಯಕ್ತ ಇಲ್ಲ. ಏಕೆ? ಅದು ಅವಸ್ಥೆ. ಮೂರು ಅವಸ್ಥೆಗಳು ಒಟ್ಟಿಗೆ ಇರುವುದಿಲ್ಲ. ಇನ್ನೊಂದು ಅವಸ್ಥೆ ಬಂದರೆ ಆ ಅವಸ್ಥೆ ಹೋಗುತ್ತದೆ ಅಲ್ಲವೇ? ಇದು ಸುಷುಪ್ತಿ. ಸುಷುಪ್ತಿಯನ್ನು ನೀವು ಅವಸ್ಥೆಯಾಗಿ ನೋಡಿದ್ದರೆ ಹೀಗರ್ಥ. ಸುಷುಪ್ತಿಯನ್ನು ಅವಸ್ಥೆಯಾಗಿ ನೋಡಿದ್ದರೆ ನೀವು ಎಚ್ಚರಕ್ಕೆ ಬಂದರೆ ಸುಷುಪ್ತಿ ಇಲ್ಲ. ಏಕೆ? ಅದು ಅವಸ್ಥೆ. ಈ ಅವಸ್ಥೆಗೆ ಬಂದರೆ ಆ ಅವಸ್ಥೆ ಇಲ್ಲ. ಆದರೆ ಸುಷುಪ್ತಿಯನ್ನು ಸುಷುಪ್ತಿ ಅನುಭವ ದೃಷ್ಟಿಯ ನೋಡಿ, ಅಂದರೆ ಸುಷುಪ್ತಿಯಲ್ಲಿ ಇರುವ ಹಾಗೆ. ನೀವು ಸುಷುಪ್ತಿಯಲ್ಲೇ ಇದ್ದೀರಿ ಅಂದರೆ ಏನು? ನಾನೇ ಸುಷುಪ್ತಿ. ಇರುವುದೇನು ಅಂದರೆ ತನ್ನ ಸ್ವರೂಪಕ್ಕೆ ಸುಷುಪ್ತಿ ಎಂದು ಹೆಸರು. ಮಿಕ್ಕದು ಯಾವುದೂ ಇಲ್ಲ, ತಾನೇ ತಾನು. ಅದು ಸ್ವತಃ ಸಿದ್ಧ, ಅದು ವೃತ್ತಿ ಅಲ್ಲ. ಸುಷುಪ್ತಿಯನ್ನು ಅವಸ್ಥೆಯಾಗಿಟ್ಕೊಂಡರೆ, ಮೊದಲು ಹೇಳ್ತೀನಿ ನೋಡಿ, ಸುಷುಪ್ತಿಯನ್ನು ಅವಸ್ಥೆಯಾಗಿಟ್ಕೊಂಡರೆ ಎಚ್ಚರದಿಂದ ಹೋಗ್ತೀರಿ, ಎಚ್ಚರ ಬಿಟ್ಟು ಹೋಗ್ತೀರಿ. ಈಗ ಸುಷುಪ್ತಿಯನ್ನು ಸ್ವರೂಪವಾಗಿ ನೋಡಿದ್ದರೆ ತಾನೇ ತಾನು, ನೀವು ಏನು ಬಿಡಬೇಕಪ್ಪ ತಾನೇ ತಾನಾಗಿರುವುದಕ್ಕೆ? ಸುಷುಪ್ತಿ ಅಂದರೆ ತಾನು, ಸ್ವರೂಪವಾಗಿ ನೋಡಿದ್ದರೆ ಅವಸ್ಥೆ ಅಲ್ಲ. ಸುಷುಪ್ತಿಯನ್ನು ಸ್ವರೂಪವಾಗಿ ನೋಡಿದ್ದರೆ ಅವಸ್ಥೆ ಅಲ್ಲ, ಅದು ಅನುಭವ ರೂಪ, ಅಂದರೆ ತಾನೇ. ಅದು ವೃತ್ತಿ ಅಲ್ಲ, ಅದು ವೃತ್ತಿ ಅನುಭವ ಅಲ್ಲ, ಸ್ವತಃ ಸಿದ್ಧ ಅನುಭವ. ವೃತ್ತಿ ಅನುಭವ ಅಲ್ಲ. ಮತ್ತೊಂದು ಸಲ ಹೇಳ್ತೀನಿ, ಅದು ವೃತ್ತಿ ಅನುಭವ ಅಲ್ಲ, ಸ್ವತಃ ಸಿದ್ಧ ಅನುಭವ. ಅನುಭವ ಅಂದರೆ ತಾನು. ಅದಕ್ಕೆ ನೀವು ಏನು ಮಾಡಿದ್ದರೆ ಸುಷುಪ್ತಿ ಅನುಭವಕ್ಕೆ, ಸ್ವತಃ ಸಿದ್ಧ ಅನುಭವಕ್ಕೆ ಹೋಗ್ತೀರಿ. ಸ್ವತಃ ಸಿದ್ಧ ಅಂದರೆ ತಾನೇ, ತಾನೇ ಅಂದರೆ ಇದ್ದಾನೆ. ತಾನು ಹೋಗುವುದೇನು ಬರುವುದೇನು? ತಾನೇ ತಾನು, ಎಂದಿಗೂ ಇರುತ್ತಾನೆ. ಆದ್ದರಿಂದ ನೀವು ಎಲ್ಲಿಂದಲೋ ಇನ್ನೊಂದು ಕಡೆಯಿಂದ ಬಿಟ್ಟು ಬಂದಿದ್ದೀರಿ ಅಲ್ಲ, ಇನ್ನೊಂದನ್ನು ಬಿಟ್ಟು ನೀನಾಗ್ತೀಯಾ ಹೇಳಪ್ಪ? ನೀವು ಯಾರು ಅಂದರೆ ನನ್ನ ಹೆಸರು ದೇವದತ್ತ ಎಂದು. ನೀವು ಹೇಗೆ ದೇವದತ್ತ ಆಗಿದ್ದೆ ಅಂದರೆ, ನಾನು ಹಿಂದೆ ಶ್ರೀನಿವಾಸ ಇದ್ದೆ, ನಾನು ಹಿಂದೆ ಮಂಜುನಾಥ ಇದ್ದೆ, ಈಗ ನಾನು ದೇವದತ್ತನಾಗಿಬಿಟ್ಟೆ ಎಂದು. ಇನ್ನೊಂದು ಬಿಟ್ಟು ಇನ್ನೊಂದು ಆಗ್ತಾನಾ? ಏನಪ್ಪ? ತಾನೇ ತಾನು ಬಿಡುವುದೇನು? ನಾನು ಇನ್ನೊಂದು ಬಿಟ್ಟು ಇದಾಗಿದ್ದೇನೆ ಎಂದು ಹೇಳ್ತಾರಾ ಯಾರಾದರೂ? ತಾನೇ ಹೊರತು ತಾನು ತನ್ನನ್ನು ಬಿಟ್ಟು ಹೋಗಿ ಇನ್ನೊಂದು ಆಗಕ್ಕಾಗಲ್ಲ. ನೋಡಿ, ಸುಷುಪ್ತಿ ಬಿಟ್ಟು ಸುಷುಪ್ತಿಯನ್ನು ಅವಸ್ಥೆಯಾಗಿ ತಗೊಂಡರೆ, ಅವ್ಯಕ್ತವಾಗಿ ತಗೊಂಡರೆ ಅವ್ಯಕ್ತ ಬಿಟ್ಟು ವ್ಯಕ್ತ ಆಗುತ್ತದೆ. ಸುಷುಪ್ತಿಯನ್ನು ಅವ್ಯಕ್ತವಾಗಿ ತಗೊಂಡರೆ ಸುಷುಪ್ತಿ ಅವ್ಯಕ್ತ ಬಿಟ್ಟು ಅವಸ್ಥೆ ಬಿಟ್ಟು ಎಚ್ಚರಕ್ಕೆ ಬರುತ್ತದೆ, ಎಚ್ಚರ ಬಿಟ್ಟು ಸುಷುಪ್ತಿಗೆ ಬರುತ್ತದೆ. ಅಂದರೆ ಒಂದನ್ನು ಇನ್ನೊಂದು, ಇದು ಬಿಟ್ಟರೆ ಅದು ಬಿಟ್ಟರೆ ಇದು ಎರಡು ಒಟ್ಟಿಗಿರಕ್ಕಾಗಲ್ಲ. ಆದರೆ ಸುಷುಪ್ತಿಯನ್ನು ತನ್ನ ಅನುಭವ, ತನ್ನ ಸ್ವರೂಪ ತಾನೇ ತಾನು, ಸ್ವರೂಪ ಅಂದರೆ ತಾನೇ ತಾನಾಗಿ ಹಾಗೆ ನೋಡಿದ್ದರೆ ಆ ಅನುಭವ ದೃಷ್ಟಿಗೆ ನೀವು ಯಾವುದನ್ನು ಬಿಟ್ಟು ಬಂದಿದ್ದೀವಿ? ಯಾವುದೂ ಬಿಟ್ಟಿಲ್ಲ. ನಾನು ಎಂದಿಗೂ ಇದ್ದೇನೆ. ನನ್ನನ್ನು ಬಿಟ್ಟು ಇನ್ನೊಂದು ಕಡೆ ಹೋಗುತ್ತದ? ಸುಷುಪ್ತಿಯನ್ನು ಬಿಟ್ಟು ಎಚ್ಚರಕ್ಕೆ ಬರೋಕ್ಕಾಗಲ್ಲ. ಏಕೆ? ಬಿಟ್ಟು ಎಲ್ಲಿಗೆ ಹೋಗ್ತೀವಪ್ಪ? ತನ್ನನ್ನು ಬಿಡೋಕ್ಕೆ ಆಗಲ್ಲ. ಸುಷುಪ್ತಿ ಅನುಭವ ದೃಷ್ಟಿ ಹೇಗಿದೆಯೋ ಆ ಅನುಭವ ದೃಷ್ಟಿಯ ನೋಡುವ ಸುಷುಪ್ತಿ, ಅನುಭವ ದೃಷ್ಟಿಯ ನೋಡುವ ಸುಷುಪ್ತಿ ಸ್ವರೂಪ ಬಿಡೋಕ್ಕಾಗಲ್ಲ, ಎಂದಿಗೂ ಇರುತ್ತದೆ. ಆದ್ದರಿಂದ ಆಕಾಶದಲ್ಲಿ ಕೈ ಬಂದರೆ ಆಕಾಶ ಎಲ್ಲಿ ಹೋಗಲ್ಲ, ಅಲ್ಲೇ ಇದೆ. ಕೈ ಬಂದರೆ ಆಕಾಶ ಇದೆ, ಕೈ ತೆಗೆದರೂ ಆಕಾಶ ಇದೆ, ಕೈ ಬಂದರೂ ಆಕಾಶ ಇದೆ, ಕೈ ಹೋದರೂ ಆಕಾಶ ಇದೆ. ಆಕಾಶ ಬರುವುದಿಲ್ಲ, ಹೋಗುವುದಿಲ್ಲ. ಅದು ನೋಡಿದ್ದೀರಾ? ಆಕಾಶ ಬರುವುದೂ ಇಲ್ಲ, ಹೋಗುವುದೂ ಇಲ್ಲ, ಎಂದಿಗೂ ಇದೆ, ಇರುವುದು ಬಿಡಲ್ಲ, ಇನ್ನೊಂದು ಆಗಲ್ಲ. ಇನ್ನೊಂದೆಂಬುದೇ ಇಲ್ಲ.
ಸುಷುಪ್ತಿಗೆ ಇನ್ನೊಂದಿದೆ. ಸುಷುಪ್ತಿಯನ್ನು ಅವಸ್ಥೆಯಾಗಿ ತಗೊಂಡರೆ ಅದಕ್ಕೆ ಇನ್ನೊಂದು ಎಚ್ಚರ ಇರುತ್ತದೆ. ಸುಷುಪ್ತಿಯನ್ನು ಅವಸ್ಥೆಯಾಗಿ ತಗೊಂಡರೆ ಅದಕ್ಕಿಂತ ಬೇರೆ ಸುಷುಪ್ತಿ ಎಂಬ ಅವಸ್ಥೆ ಅಂದರೆ ಅವ್ಯಕ್ತ ತಗೊಂಡರೆ ಅದಕ್ಕಿಂತ ಬೇರೆ ಎಚ್ಚರ ಇದೆ. ಎಚ್ಚರಕ್ಕಿಂತ ಬೇರೆ ಸುಷುಪ್ತಿ ಅವಸ್ಥೆ, ಸುಷುಪ್ತಿಗಿಂತ ಬೇರೆ ಎಚ್ಚರ, ಎಚ್ಚರಕ್ಕಿಂತ ಬೇರೆ ಸುಷುಪ್ತಿ. ಇದಿದ್ದರೆ ಅದಿಲ್ಲ, ಅದಿದ್ದರೆ ಇದಿಲ್ಲ. ಆದರೆ ಸುಷುಪ್ತಿಯನ್ನು ಅನುಭವವಾಗಿ ನೋಡಿಕೊಂಡರೆ ಅದರಲ್ಲೇ ಎಚ್ಚರ ಇದೆ, ಅದರಲ್ಲೇ ಕನಸು ಇದೆ, ಅದರಲ್ಲೇ ಸುಷುಪ್ತಿ ಎಂಬ ಅವ್ಯಕ್ತ ಇದೆ. ತಾನೇ ಅವ್ಯಕ್ತ, ತಾನೇ ಎಚ್ಚರ, ತಾನೇ ಕನಸು ಎಲ್ಲವೂ ತನ್ನಲ್ಲೇ ಸೇರಿಕೊಂಡೇ ಇದೆ. ತನಗಿಂತ ಬೇರೆ ಇನ್ನೊಂದಿಲ್ಲ. ಸುಷುಪ್ತಿ ಎಂಬ ಅನುಭವ ಸ್ವರೂಪಕ್ಕೆ ಇನ್ನೊಂದಿಲ್ಲ. ಇನ್ನೊಂದೆಂಬ ಮಾತೇ ಊಹಿಸ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದೆಂಬ ಮಾತೇ ಇಲ್ಲ. ಇನ್ನೊಂದಂದರೆ ಅಂಥದ್ದಿಲ್ಲವೇ ಇಲ್ಲ. ಇನ್ನೊಂದೆನ್ನುವುದು ಅದು ತಾನೇ, ಅಷ್ಟೇ. ತಾನೇ ತಾನು. ತನ್ನಲ್ಲಿ ಇನ್ನೊಂದು ಎಂಬ ಊಹಿಸಿದ್ದರೆ ಆ ಇನ್ನೊಂದು ಮಾತು ತಾನೇ ಆಗುತ್ತಾನೆ. ಅಂದರೆ ಅದ್ವಿತೀಯ. ಸುಷುಪ್ತಿಯನ್ನು ಅದ್ವಿತೀಯವಾಗಿ ನೋಡಿದ್ದರೆ ತನಗಿಂತ ಬೇರೆ ಇನ್ನೊಂದಿಲ್ಲವೇ ಇಲ್ಲ. ಆದ್ದರಿಂದ ಸುಷುಪ್ತಿ ಎಂಬ ಅದ್ವಿತೀಯ ಅನುಭವ ಬರುವುದಿಲ್ಲ, ಹೋಗುವುದಿಲ್ಲ. ಸುಷುಪ್ತಿ ಅವಸ್ಥೆ ಬರುತ್ತದೆ. ಸುಷುಪ್ತಿ ಅನುಭವ ರೂಪ ಸುಷುಪ್ತಿ ಬರುವುದಿಲ್ಲ, ಹೋಗೋದಿಲ್ಲ. ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಸುಷುಪ್ತಿ ಅಂದರೆ ತಾನು ಬರುತ್ತಾನ, ಹೋಗ್ತಾನ? ತಾನೇ ತಾನು. ಇನ್ನೊಂದು ನನ್ನ ಹತ್ತಿರ ಬರುತ್ತದೆ, ಹೋಗುತ್ತದೆ. ತನಗಿಂತ ಬೇರೆ ಇದ್ದರೆ ಅದು ಬರಬಹುದು, ಹೋಗಬಹುದು. ತಾನು ಎಲ್ಲಿಗೆ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ? ತಾನೇ ತಾನು. ತನ್ನನ್ನು ತಾನು ಬಿಡಕ್ಕಾಗಲ್ಲ. ತನ್ನನ್ನು ಬಿಡಕ್ಕಾಗಲ್ಲ ಅಂದರೆ ತನ್ನನ್ನು ಮತ್ತೆ ಪಡ್ಕೊಳ್ಳುವುದೇನು? ತಾನು ಇದ್ದೇ ಇದ್ದಾನಲ್ಲ. ಕಲ್ಕೊಂಡರೆ ಪಡ್ಕೊಳ್ಳುವುದಾ? ಕಲ್ಕೊಳ್ಳುವುದೇ ಆಗಲ್ಲ. ಪಡ್ಕೊಳ್ಳುವುದು ಹೇಗಾಗುತ್ತದೆ? ಪಡ್ಕೊಳ್ಳುವ ಮಾತುಕರ್ಥ ಇಲ್ಲ, ಕಲ್ಕೊಳ್ಳುವ ಮಾತುಕರ್ಥ ಇಲ್ಲ. ಅಂಥದ್ದು ಇಲ್ಲವೇ ಇಲ್ಲ. ಕಳ್ಕೊಳ್ಳುವುದಿಲ್ಲ, ಪಡ್ಕೊಳ್ಳುವುದಿಲ್ಲ, ಇರುವುದೇ ಇರುವುದು. ಏಕೆ ಅಂದರೆ ತನಗಿಂತ ಬೇರೆ ಸುಷುಪ್ತಿ ಅನುಭವ ದೃಷ್ಟಿಗೆ ತನಗಿಂತ ಎರಡು ವ್ಯತ್ಯಾಸ ಇದೆ ನೋಡಿ. ಸುಷುಪ್ತಿಯನ್ನು ನೀವು ಅನುಭವ ಹೇಳ್ತೀರಿ, ಸುಷುಪ್ತಿಯನ್ನು ಅವಸ್ಥಾ ಹೇಳ್ತೀರಿ. ಸುಷುಪ್ತಿಯನ್ನು ಅವಸ್ಥೆ ಇದ್ದರೆ ಅದಕ್ಕಿಂತ ಬೇರೆ ಇನ್ನೊಂದಿದೆ. ಸುಷುಪ್ತಿಯನ್ನು ನೀವು ಅವಸ್ಥೆಯಾಗಿ ನೋಡಿದ್ದರೆ ಅದಕ್ಕಿಂತ ಬೇರೆ ಇನ್ನೊಂದು ಅವಸ್ಥೆ ಇದೆ, ಎಚ್ಚರ ಇದೆ. ಇನ್ನೊಂದು ಅವಸ್ಥೆ ಇದೆ, ಕನಸಿದೆ. ಸುಷುಪ್ತಿಯನ್ನು ಸ್ವರೂಪವಾಗಿ ನೋಡಿದ್ದರೆ ಅದಕ್ಕಿಂತ ಬೇರೆ ಇನ್ನೊಂದಿಲ್ಲ. ಏಕೆ? ಎಚ್ಚರವೂ ಅದರಲ್ಲಿ ಅಡಕವಾಗಿದೆ, ಸ್ವಪ್ನವೂ ಅಡಕವಾಗಿದೆ, ಸುಷುಪ್ತಿ ಅವಸ್ಥಾ ಅವ್ಯಕ್ತ ಅಡಕವಾಗಿದೆ. ಎಲ್ಲವನ್ನೂ ಅಡಕವಾಗಿರುವಂಥದ್ದು ಅದ್ವಿತೀಯ. ಸುಷುಪ್ತಿಯನ್ನು ಅನುಭವವಾಗಿ ನೋಡಿದ್ದರೆ ಅದು ಅದ್ವಿತೀಯ, ಅವಸ್ಥೆಯಾಗಿ ನೋಡಿದ್ದರೆ ಅದ್ವಿತೀಯ ಅಲ್ಲ. ವ್ಯತ್ಯಾಸ ನೋಡಿ. ಸುಷುಪ್ತಿಯನ್ನು ಅವಸ್ಥೆಯಾಗಿ ನೋಡಿದ್ದರೆ ತಾತ್ಕಾಲಿಕವಾಗಿ ಎಚ್ಚರವಿಲ್ಲ, ಆದರೆ ಮತ್ತೆ ಬರುತ್ತದೆ ಅನಿಸುತ್ತದೆ ನೋಡಿ. ಸುಷುಪ್ತಿಗೆ ಈಗ ಎಚ್ಚರ ಇಲ್ಲ, ನಂತರ ಬರುತ್ತದೆ ಅನಿಸಿದ್ದರೆ ಅದು ಅವಸ್ಥೆ ನೋಡಿ. ಈಗ ಎಚ್ಚರ ಇಲ್ಲ, ಮತ್ತೆ ಬರುತ್ತದೆ ಅನಿಸಿದ್ದರೆ ಅದು ಅವಸ್ಥೆ ಆಗುತ್ತದೆ. ಈಗ ಸ್ವರೂಪ ಅಂದರೆ ಏನಂದರೆ ಈ ಎಚ್ಚರ ಎಂಬುದೇ ಬಿಡಿಯಾಗಿಲ್ಲ, ಅದು ತನ್ನಲ್ಲೇ ಅಡಕವಾಗಿದೆ. ಈಗ ತನಗಿಂತ ಬೇರೆ ಯಾವುದಿಲ್ಲ, ಅದು ಅದ್ವಿತೀಯ. ಸುಷುಪ್ತಿಯನ್ನು ಅನುಭವ ದೃಷ್ಟಿಯ ನೋಡಿದ್ದರೆ ಅದು ಅದ್ವಿತೀಯ. ಅದ್ವಿತೀಯಕ್ಕೆ ಇನ್ನೊಂದು ಅವಸ್ಥೆ ಇಲ್ಲ, ಇನ್ನೊಂದು ಮಾತಿಗೆ ಅರ್ಥವಿಲ್ಲ, ಇನ್ನೊಂದೆಂಬುದು ತನ್ನಲ್ಲೇ ಅಡಕವಾಗಿದೆ. ಆದ್ದರಿಂದ ಎಚ್ಚರ ಯಾರು ಅಂದರೆ ಅದು ಸುಷುಪ್ತಿ ಒಳಗೇ ಸೇರಿಕೊಂಡಿದೆ. ಎಚ್ಚರವೂ ಸುಷುಪ್ತಿಯಲ್ಲೇ ಇದೆ, ಕನಸು ಸುಷುಪ್ತಿಯಲ್ಲಿ ಇದೆ. ಸುಷುಪ್ತಿ ಎಂಬ ಅವಸ್ಥೆ ಅವ್ಯಕ್ತವೂ ಸುಷುಪ್ತಿಯಲ್ಲಿ ಅಡಕವಾಗಿ. ಅದ್ವಿತೀಯ, ಯಾವುದು ಹೊರಗೆ ಬಿಟ್ಟಿಲ್ಲ, ಹೊರಗೆ ಒಳಗೆ ಇಲ್ಲ. ಸುಷುಪ್ತಿ ಅನುಭವಕ್ಕೆ ಹೊರಗೆ ಒಳಗೆ ಇಲ್ಲ, ಸುಷುಪ್ತಿ ಅವಸ್ಥೆಗೆ ಹೊರಗೆ ಇದೆ. ವ್ಯತ್ಯಾಸ ನೋಡಿದ್ದೀರಾ? ಸುಷುಪ್ತಿಯನ್ನು ಅವಸ್ಥೆಯಾಗಿಟ್ಕೊಂಡ್ರೆ ಹೊರಗೆ ಎಚ್ಚರ, ಒಳಗೆ ಸುಷುಪ್ತಿ. ಅದು ನೋಡಿ. ಇನ್ನೊಂದು ಅಂದರೆ ಸುಷುಪ್ತಿಯಿಂದ ಏಳುತ್ತಾನೆ, ಸುಷುಪ್ತಿಯಿಂದ ಎಚ್ಚರಗೊಳ್ಳುತ್ತಾನೆ, ಎಚ್ಚರದಿಂದ ಸುಷುಪ್ತಿಗೆ ಹೋಗುತ್ತಾನೆ. ಇನ್ನೊಂದು ಅವಸ್ಥೆ ಇದ್ದರೆ ಅದು ಅವಸ್ಥೆ. ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ, ಅಲ್ಲಿಂದ ಮತ್ತೆ ಇಲ್ಲಿಗೆ ಬರ್ತೀನಿ, ಹೀಗೆ ಅನಿಸಿಕೆ ಇದ್ದರೆ, ಈ ದೃಷ್ಟಿಯ ನೋಡಿದ್ದರೆ ಅದು ಅವಸ್ಥೆ. ಜನರು ಸುಷುಪ್ತಿಯನ್ನೇ ಬ್ರಹ್ಮಸ್ವರೂಪ ಹೇಳಿದ್ದಾರೆ. ಅದು ಹೇಗೆ ಅದು ಅವಸ್ಥೆ ಅಲ್ಲವೇ ಹೇಳ್ತಾನೇ ಇದ್ದೀವಿ, ನೋಡ್ತಾ ಇಲ್ಲ ಜನರು. ಅದಕ್ಕೋಸ್ಕರ ವೇದಾಂತ ಯಾವುದೋ ಪುಸ್ತಕದಿಂದ ಓದತಕ್ಕದ್ದಲ್ಲ. ಯಾವುದೇ ಒಂದು ಪ್ರವಚನ ಲೇಟಾಗಿ ಬಂದು ಒಂದು ಅರ್ಧ ಗಂಟೆ ಲೇಟಾಗಿ ಬಂದು ಏನೋ ಒಂದು 4-5 ನಿಮಿಷ ಕೇಳಿದರೆ ವೇದಾಂತ ಅರ್ಥವಾಗಲ್ಲ. ನಾವು ಮೊದಲಿನಿಂದ ಕೇಳ್ತಾ ಇದ್ದೀವಿ, ಮನನ ಮಾಡಿ ಪ್ರಕ್ರಿಯೆ ತಿಳ್ಕೊಂಡು ಪೂರ್ಣ ದೃಷ್ಟಿಯಿಂದ ನೋಡಿ, ಆ ದೃಷ್ಟಿ ಏನೋ ಗೊತ್ತಾಗಲಿ.
ಆವಾಗ ಸ್ಪಷ್ಟತೆ ಬರುತ್ತದೆ. ಆದ್ದರಿಂದ ಇದು ಈಗ ಕೇಳದಿದ್ದರೆ ಟೈಮ್ ವೇಸ್ಟ್. ಬಂದು ನಮ್ಮದು ಏಕೆ ಮಾಡ್ತಾ ಇದ್ದೀರಿ, ಏನೇನೋ ಪ್ರಶ್ನೆ ಮಾಡ್ತಾರೆ, ಅದೆಲ್ಲ ಕೇಳು ಸರಿಯಾಗಿ ಅದೇ ಅರ್ಥವಾಗ್ತದೆ. ಮಧ್ಯದಲ್ಲಿ ಕೇಳ್ತಾರೆ, ಅರ್ಧಂಪರ್ಧ ಕೇಳ್ತಾರೆ, ಏನೇನೋ ಊಹಿಸ್ಕೊಳ್ತಾರೆ. ಇಲ್ಲದಿದ್ದರೆ ಏನು ಹೇಳ್ತಾರೆ, ಗುರುಗಳೇ ನನಗೆ ಪುಸ್ತಕ ಹೇಳಿ ಅಂತ ಹೇಳ್ತಾರೆ. ಏನಪ್ಪ ಗುರುಗಳು ಲೈಬ್ರರಿಯನ್ ಆಗಿಬಿಟ್ಟನ? ಗುರುಗಳು ನಿಮಗೆ ಉಪದೇಶ ಮಾಡಬೇಕಾ ಅಥವಾ ಗುರುಗಳಿಂದ ಪುಸ್ತಕ ಹೇಳಿಸ್ಕೊಂಡು ನಾನೇ ಓದ್ಕೊಳ್ಬೇಕಾ? ನೀನೇ ಓದ್ಕೊಂಡ್ರೆ ನಿಮಗೆ ಪುಸ್ತಕ ಅಂದರೆ ನಿನಗೆ ಗುರು ಆಗಿಬಿಟ್ಟಿದ್ದಿ. మరి ಇನ್ನೊಬ್ಬರು ಏಕೆ? ಗುರುಗಳೆಲ್ಲ ಈ ಕಾಲದಲ್ಲಿ ಲೈಬ್ರರಿಯನ್ ಆಗಿಬಿಟ್ಟರು. ಗುರುಗಳನ್ನು ಯಾರು ಪ್ರಶ್ನೆ ಮಾಡಿ ತತ್ವ ತಿಳ್ಕೊಳ್ಳುವುದಕ್ಕೆ ಪ್ರಶ್ನೆ ಮಾಡಲ್ಲ, ಜಿಜ್ಞಾಸುವಾಗಿ ಬರಲ್ಲ. ಅಂದರೆ ಕೆಲವರು ಇದ್ದಾರೆ ಜಿಜ್ಞಾಸುಗಳು, ಬಿಡಿ, ಲೌಕಿಕರನ್ನು ಹೇಳ್ತಾ ಇದ್ದೀನಿ. ಕೆಲವರು ಜಿಜ್ಞಾಸುಗಳಿದ್ದಾರೆ, ಅವರು ಜಿಜ್ಞಾಸೆಯಿಂದ ಪ್ರಶ್ನೆ ಮಾಡಲ್ಲ, ತಿಳ್ಕೊಳ್ಳಬೇಕೆಂದು ಪ್ರಶ್ನೆ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, ಕ್ಯೂರಿಯಾಸಿಟಿಗೆ, ಕುತೂಹಲಕ್ಕೋಸ್ಕರ ವೇದ ಅಂತ ಕೇಳ್ತಾರೆ. ಅಂದರೆ ಮನಸ್ಸಿನಿಂದ ಕೇಳ್ತಾರೆ, ಅನುಭವ ದೃಷ್ಟಿಯ ಕೇಳಲ್ಲ. ಮನಸ್ಸಿನ ಹಂತದಿಂದ ವೇದಾಂತ ಕೇಳ್ತಾರೆ. ಅವರಿಗೆ ಪುಸ್ತಕ ಪಾಂಡಿತ್ಯ ಬೇಕು, ಯಾವ ಪುಸ್ತಕದಲ್ಲಿದೆ ಹೇಳು ಹೇಳ್ತಾರೆ, ಅಥವಾ ನನಗೆ ಪುಸ್ತಕ ಹೇಳಿ ನಾನೇ ಓದ್ಕೊಳ್ತೀನಿ ಎಂದು ಹೇಳ್ತಾರೆ. ಅದೆಲ್ಲ ನಮ್ಮ ಹತ್ತಿರ ಬರಬೇಡಿ, ನಮ್ಮ ಹತ್ತಿರ ಇಲ್ಲ, ನಾವು ಹೇಳೋಕ್ಕಾಗಲ್ಲ. ಯಾವ ಪುಸ್ತಕದಲ್ಲಿದೆಯೋ ನಮಗೇನು ಗೊತ್ತು. ಬೆಂಗಳೂರಿನಲ್ಲಿರುವಾಗ ಪ್ರವಚನ ಮಾಡುವಾಗ ಒಬ್ಬನು ಬರ್ತಾನೆ, ಬಂದು ಏನು ಹೇಳ್ತಾನೆ, ನಾನು ತಿರುಪತಿಯಲ್ಲಿ ಒಬ್ಬರಿಗೆ ಉಪನಿಷತ್ತುಗಳು ವೇದಾಂತ ಹೇಳ್ತಾ ಇದ್ದೀನಿ. ಅವರೆಲ್ಲ ಇಂಜಿನಿಯರ್ಗಳು, ಡಾಕ್ಟರ್ಗಳು, ದೊಡ್ಡ ದೊಡ್ಡ ಪ್ರೊಫೆಸರ್ಗಳು, ಸ್ವಾಮೀಜಿ, ಅವರಿಗೆಲ್ಲರಿಗೂ ನಾನು ಉಪನಿಷತ್ತು ಹೇಳ್ತಾ ಇದ್ದೀನಿ. ಅದರಿಂದ ನೀವು ನಾನೊಂದು ಅವರೇನು ಹೇಳಿದ, ಒಂದು ಪ್ರಶ್ನೆ ಮಾಡಿದ. ಆ ಪ್ರಶ್ನೆ ಏನು ಅಂದರೆ, ನಾನು ವೇದಾಂತ ಪ್ರವಚನ ಮಾಡುವಾಗ ಅಹಂಬುದ್ಧಿ, ನಾನು ಎಂದು ಪ್ರತ್ಯಯ ಇದೆಯಲ್ಲ, ಅದನ್ನು ಬಾಧಿತ ಮಾಡಿದ್ದರೆ ಬ್ರಹ್ಮ ಗೊತ್ತಾಗ್ತದೆ. ಅದನ್ನು ಡಿಸ್ಪ್ರೂವ್ ಮಾಡಬೇಕು. ಅಹಂಬುದ್ಧಿ ತಪ್ಪು ಎಂದು ಸಿದ್ಧಪಡಿಸಿದ್ದರೆ ಆತ್ಮಸ್ವರೂಪ, ಸ್ವತಃ ಸಿದ್ಧ ಸ್ವರೂಪ ನಿಂತಿರುತ್ತದೆ. ತಪ್ಪು ಸ್ವರೂಪ ನಾನು ಬುದ್ಧಿ ಇಲ್ಲದೆ ತಾನಾಗಿ ಸ್ವತಃ ಸಿದ್ಧವಾಗಿದೆ. ಅದಕ್ಕೆ ನಾನು ಬುದ್ಧಿ ಇಲ್ಲ, ನಾನು ಬುದ್ಧಿ ಇಲ್ಲದ ತಾನು. ವ್ಯತ್ಯಾಸ ನೋಡಿ. ನಾನು ಎಂಬ ವೃತ್ತಿ ಇರುವ ನಾನು ಒಂದು, ನಾನೆಂಬ ವೃತ್ತಿರೂಪ ನಾನೊಂದು, ನಾನೆಂಬ ವೃತ್ತಿ ಇಲ್ಲದ ಇರುವಿಕೆ ಒಂದು. ವೃತ್ತಿ ಇಲ್ಲದ ಇರುವಿಕೆ, ನಾನೆಂಬ ವೃತ್ತಿರೂಪ ನಾನೊಂದು, ವೃತ್ತಿ ಇಲ್ಲದ, ನಾನೆಂಬ ವೃತ್ತಿ ಇಲ್ಲದ ಇರುವಿಕೆ ಇದ್ದಾನೆ, ನಾನೆಂಬುದಿಲ್ಲ. ನೋಡಿ, ಅಲ್ಲಿ ನಾನೇ ಇಲ್ಲ. ನಾನು ಯಾರೋ, ಎಷ್ಟಿದ್ದೀನೋ, ಹೇಗಿದ್ದೀನೋ ಏನೂ ಹೇಳೋಕ್ಕಾಗಲ್ಲ. ಏಕೆಂದರೆ ಎಲ್ಲವೂ ತಾನೇ. ನಾನು ಯಾರು, ಎಷ್ಟಿದ್ದೇನೆ, ಎಲ್ಲಿದ್ದೇನೆ, ನಾನು ಅಂದರೆ ಎಲ್ಲವೂ ತಾನೇ. ಈಗ ನನಗಿಂತ ಬೇರೆ ಯಾವುದೂ ಇಲ್ಲ. ಆ ಸುಷುಪ್ತಿ ಅನುಭವ, ಅಲ್ಲಿ ನಾನೆಂಬ ವೃತ್ತಿ ಇಲ್ಲ. ನಾನೆಂಬ ವೃತ್ತಿ ಇಲ್ಲ ಅಂದರೆ ನಾನು ಇಷ್ಟು ಎಂದು ಹೇಳೋಕ್ಕಾಗಲ್ಲ. ಎಲ್ಲವೂ ಅಖಂಡ, ಅನಂತ, ಅದ್ವಿತೀಯ ಎಲ್ಲ ತಾನೇ. ಅದಕ್ಕೆ ಹೆಸರಿಲ್ಲ, ವೃತ್ತಿ ಇಲ್ಲ. ವೃತ್ತಿ ಏಕೆ ಇಲ್ಲ ಅಂದರೆ ಹೆಸರು ಇಲ್ಲ. ಹೆಸರಿದ್ದರೆ ವೃತ್ತಿ ಇರುತ್ತದೆ, ವೃತ್ತಿ ಇದ್ದರೆ ಹೆಸರಿರುತ್ತದೆ. ನಾನು ವೃತ್ತಿ, ನಾನು ಬುದ್ಧಿ. ನಾನು ವೃತ್ತಿ ಇರುತ್ತದೆ, ನಾನು ಹೆಸರು ಇರುತ್ತದೆ. ಅನುಭವ ರೂಪ ಸುಷುಪ್ತಿಗೆ ನಾನೆಂಬ ವೃತ್ತಿ ಇಲ್ಲ, ನಾನೆಂಬ ಹೆಸರು ಇಲ್ಲ. ಸುಷುಪ್ತಿಯಲ್ಲಿ ನೀವು ಹೇಗಿದ್ದಿ ಹೇಳು? ಒಂದು ವೃತ್ತಿ ಹೇಳೋಕ್ಕಾಗ್ತದೆ, ಒಂದು ಹೆಸರು ಹೇಳೋಕ್ಕಾಗ್ತದೆ? ಇದೆ ಅಷ್ಟೇ. ಹೌದು, ಏನಿದೆ, ಹೇಗಿದೆ, ಎಷ್ಟಿದೆ, ಮತ್ತೆ ನೋಡಿ, ಹೇಳೋಕ್ಕಾಗಲ್ಲ ಹೇಳ್ತಾರೆ. ಹೇಳೋಕ್ಕಾಗಲ್ಲ ಅಂದರೆ ಅರ್ಥವೇನು? ವೃತ್ತಿ ಇಲ್ಲ, ಮಾತಿಲ್ಲ, ವೃತ್ತಿ ಇಲ್ಲ. ಅಂದರೆ ಮಾತುಗೂ ತಲುಪಲ್ಲ ಅದು. ಅನುಭವ ಇದೆ, ಮಾತುಗೂ ತಲುಪಲ್ಲ. ವೃತ್ತಿಗೆ ತಲುಪಲ್ಲ. ವೃತ್ತಿ ಇಲ್ಲ, ಮಾತಿಲ್ಲ, ತಾನು ಮಾತ್ರ ಇದ್ದೇ ಇದೆ. ಅಂದರೆ ವೃತ್ತಿ ಬೇಕಾಗಿಲ್ಲವಾಗಿ ಇದೆ. ಸ್ವತಃ ಸಿದ್ಧ ಇದೆ ಹೇಳ್ತೀವಿ, ವೃತ್ತಿ ಬೇಕಾಗಿಲ್ಲವಾಗಿ ಇದೆ. ಸುಷುಪ್ತಿ, ಅನುಭವ ರೂಪ ಸುಷುಪ್ತಿ ಅಂದರೆ ವೃತ್ತಿ ಬೇಕಾಗಿಲ್ಲವಾಗಿ ಇದೆ. ಬೇಕಾಗಿಲ್ಲ ವೃತ್ತಿ ಸಣ್ಣದಾಗಿ ಬಿಡ್ತದೆ. ಅದು ಅಖಂಡ, ಅದು ದೊಡ್ಡದು, ಅನಂತ ಅಖಂಡ, ಎಲ್ಲವೂ ತಾನೇ. ಎಲ್ಲವೂ ತಾನಾಗಿದ್ದಕ್ಕೆ ಯಾವ ವೃತ್ತಿ ಇಲ್ಲ. ಒಂದಾನೊಂದಿದ್ದರೆ ವೃತ್ತಿ ಆಗುತ್ತದೆ. ಎಲ್ಲವೂ ತಾನಾಗಿದ್ದರೆ ವೃತ್ತೇ ಇಲ್ಲ. ಒಂದಾನೊಂದಾಗಿದ್ದರೆ ವೃತ್ತಿ ಹೇಳೋಕ್ಕಾಗ್ತದೆ, ಹೆಸರಿಡೋಕ್ಕಾಗ್ತದೆ. ಎಲ್ಲವೂ ತಾನಾದರೆ ಹೆಸರುಗಳೇ ಮುಳುಗಿ ಹೋಗ್ತವೆ, ವೃತ್ತಿಗಳು ಮುಳುಗಿ ಹೋಗ್ತವೆ, ಹೆಸರುಗಳು ಇಲ್ಲದಾಗುತ್ತವೆ. ಹೆಸರುಗಳಿಲ್ಲ, ವೃತ್ತಿಗಳು ಕೆಲಸ ಮಾಡಲ್ಲ, ವೃತ್ತಿಗಳು ವ್ಯರ್ಥವಾಗ್ತವೆ. ಎಲ್ಲವೂ ತಾನೇ ಆಗಿದ್ದಕ್ಕೆ ಯಾವ ವೃತ್ತಿ?
ವೃತ್ತಿ ಯಾವುದೇ ಒಂದಾನೊಂದನ್ನು ವೃತ್ತಿ ಹೇಳ್ತದೆ. ಮಾತು ಯಾವುದೋ ಒಂದಾನೊಂದನ್ನು ಹೇಳ್ತದೆ. ಇದು ಯಾವುದಲ್ಲ ಹೇಳೋಕ್ಕಾಗಲ್ಲ. ಇಷ್ಟು ಇಷ್ಟಲ್ಲ, ಹೀಗಲ್ಲ, ಹೀಗೆ ಎಂದು ಹೇಳೋಕ್ಕಾಗಲ್ಲ, ಹೀಗಲ್ಲ ಎಂದು ಹೇಳೋಕ್ಕಾಗಲ್ಲ, ಇಷ್ಟು ಎಂದು ಹೇಳೋಕ್ಕಾಗಲ್ಲ, ಇಷ್ಟಲ್ಲ ಎಂದು ಹೇಳೋಕ್ಕಾಗಲ್ಲ. ಸುಷುಪ್ತಿ ಅನುಭವ ಸುಷುಪ್ತಿ ನೋಡಿ. ಸುಷುಪ್ತಿ ಹೇಗಿದೆಯೋ ಹಾಗೆ ಮಾತುಗಳೆಲ್ಲ ದಾಟಿ ಹೋಯಿತು, ವೃತ್ತಿಗಳೆಲ್ಲ ದಾಟಿ ಹೋಯಿತು. ತಾನೇ ತಾನು ಗಷ್ಟೇ ಸ್ವತಃ ಸಿದ್ಧ, ಅದೆಲ್ಲವೂ ತಾನೇ. ಆ ತರಹ ಇರುವುದನ್ನು ವೃತ್ತಿಗಳಿಲ್ಲ, ಮಾತುಗಳಿಲ್ಲ, ವೃತ್ತಿ ಇಲ್ಲ, ಮಾತು ಇಲ್ಲ, ಇಲ್ಲದ ಸ್ವತಃ ಸಿದ್ಧಾನುಭವ ಅದು ಎಂದಿಗೂ ಇದೆ, ಎಲ್ಲವೂ ತಾನಾಗಿದೆ. ಅದಕ್ಕೆ ಏನು ಹೆಸರಿಡೋಕ್ಕಾಗಲ್ಲ, ಏಕೆಂದರೆ ಅದು ಏನೆಂದೇ ಇಲ್ಲ, ಯಾಕೆಂದರೆ ಊಹಿಸುವ ಮನಸ್ಸೇ ಇಲ್ಲ. ಮನಸ್ಸು ಅದರಲ್ಲಿ ಮುಳುಗಿ ಹೋಯಿತು, ಮನಸ್ಸು ಕೆಲಸ ಮಾಡಲ್ಲ, ಮನಸ್ಸು ಸಣ್ಣದಾಗಿ ಬಿಟ್ಟಿತು. ಮನಸ್ಸುಕ್ಕಿಂತ ಮಹಾ ದೊಡ್ಡದು. ಎಷ್ಟು ದೊಡ್ಡದು ಅಂದರೆ ಅದು ಮನಸ್ಸನ್ನೇ ನುಂಗಿಬಿಡ್ತದೆ. ಮನಸ್ಸನ್ನೇ ನುಂಗಿಬಿಟ್ರೆ ಏನಿಲ್ಲ, ಎಲ್ಲವೂ ತಾನೇ ತಾನು. ಆದ್ದರಿಂದ ಸುಷುಪ್ತಿ ಅನುಭವಕ್ಕೆ ಒಂದು ವೃತ್ತಿ ಅಲ್ಲ. ವೃತ್ತಿ ಆದರೆ ಒಂದು ವೃತ್ತಿಯಿಂದ ಇನ್ನೊಂದು ವೃತ್ತಿಗೆ ಹೋಗ್ತೀರಿ. ಎಚ್ಚರ ವೃತ್ತಿನಿಂದ ಬಿಟ್ಟು ಕನಸಿಗೆ ಹೋಗ್ತೀರಿ, ಕನಸು ಬುಟ್ಟಿನಿಂದ ಎಚ್ಚರಕ್ಕೆ ಬರ್ತೀರಿ, ಎಚ್ಚರದಿಂದ ಸುಷುಪ್ತಿಗೆ ಹೋಗ್ತೀರಿ, ಸುಷುಪ್ತಿನಿಂದ ಮತ್ತೆ ಇವೆಲ್ಲ ವೃತ್ತಿಗಳಾದರೆ ಒಂದನಿಂದ ಇನ್ನೊಂದಕ್ಕೂ ಹೋಗ್ತೀವಿ. ಒಂದು ವೃತ್ತಿ ಬಿಟ್ಟು ಇನ್ನೊಂದು ವೃತ್ತಿಗೆ ಬರ್ತೀರಿ. ಬಟ್ ಸುಷುಪ್ತಿ ಅನುಭವ ರೂಪ ಸುಷುಪ್ತಿ, ಸ್ವತಃ ಸಿದ್ಧ ಸುಷುಪ್ತಿ, ಅದ್ವಿತೀಯ ಸುಷುಪ್ತಿ. ಸುಷುಪ್ತಿ ಅಂದರೆ ತಾನು. ಸುಷುಪ್ತಿ ಎನ್ನುವುದು ಹೆಸರಷ್ಟೇ, ತನಗೇ ತಾನು, ತಾನೇ ತಾನು, ಎಲ್ಲ ತಾನು, ನಾನಿಲ್ಲದ ತಾನು, ನಾನೆಂಬ ವೃತ್ತಿಯಿಲ್ಲದ ತಾನು. ಆಯಿತಾ? ನಾನೆಂಬ ವೃತ್ತಿಗೆ ಹೊಂದದ. ನಾನೆಂಬ ವೃತ್ತಿ ಏಕೆ ಇಲ್ಲ ಅಂದರೆ ವೃತ್ತಿ ಅಲ್ಲ, ಹೊಂದಲ್ಲ. ವೃತ್ತಿ ಎಟ್ಕಲ್ಲ, ವೃತ್ತಿಗೆ ಅದು ತಲುಪುವುದೇ ಅಲ್ಲ, ವೃತ್ತಿ ಅದು ಕೆಲಸ ಮಾಡಲ್ಲ. ವೃತ್ತಿ ಏನೋ ಅಯೋಗ್ಯವಾಗಿ ಬಿಡ್ತದೆ. ಅಂಥ ಅನುಭವಕ್ಕೆ ಸುಷುಪ್ತಿ ಅನುಭವ ರೂಪ ಸುಷುಪ್ತಿಗೆ ನಾನೆಂಬ ವೃತ್ತಿ ಹೊಂದಿಸುವಕ್ಕೆ, ನಾನೆಂಬ ವೃತ್ತಿಯನ್ನು ಬಳಸುವಕ್ಕೆ ಆದರೆ ಏನು ಕೆಲಸ ಮಾಡದೆ ಬಿದ್ದು ಹೋಗ್ತದೆ, ಏನು ಕೆಲಸ ಮಾಡದೆ ಬಿದ್ದೇ ಹೋಗ್ತದೆ ಅಲ್ಲವೇ? ಅದಲ್ಲಿಗೆ ತಲುಪುವುದೇ ಅಲ್ಲ, ಅಲ್ಲಿ ಹೊಂದುವುದೇ ಅಲ್ಲ. ಏಕೆ? ನಾನು ವೃತ್ತಿ ಸಣ್ಣದು, ಅದೇನೋ ಅನಂತ ಅಖಂಡ, ಅದಕ್ಕೆ ಏನು ಹೇಳೋಕ್ಕಾಗ್ತದೆ? ನಾನು ವೃತ್ತಿ ಅದು ಏನು ಮಾತಿಲ್ಲದೆ ವ್ಯರ್ಥವಾಗಿ ಬಿಡ್ತದೆ. ಹಾಗೇ ನಾನೆಂಬ ವೃತ್ತಿ, ನಾನೆಂಬ ಮಾತು ಉಪಯೋಗವಿಲ್ಲದೆ, ಕೆಲಸಕ್ಕೆ ಬಾರದೆ ವ್ಯರ್ಥವಾಗಿ ಬಿಡ್ತವೆ. ಅವು ಇಲ್ಲವೇ ಇಲ್ಲ. ಹಾಗೆ ಅನಂತವಾಗಿ ಸ್ವತಃ ಸಿದ್ಧವಾಗಿ ಇರುವಂಥದ್ದು ತಾನೇ ತಾನು. ತಾನು ವೃತ್ತಿರೂಪ ತಾನಲ್ಲ, ವೃತ್ತಿಗೆ ತಲುಪದೆ. ವೃತ್ತಿಯಲ್ಲಿ ಬಳಸಕ್ಕಾಗಲ್ಲ, ವೃತ್ತಿಗೆ ಹೊಂದಲ್ಲ, ವೃತ್ತಿಯೇ ಅಲ್ಲಿ ವೃತ್ತಿ ಇರುವಕ್ಕಾಗಲ್ಲ. ನಾನೆಂಬ ವೃತ್ತಿ ಇರುವುದಕ್ಕಾಗದೇ ಇರುವಂಥ ಸ್ವರೂಪ. ನಾನೆಂಬ ವೃತ್ತಿ ಇರುವುದಕ್ಕಾಗಲ್ಲ. ಅದರಿಂದ ಅದು ಒಂದು ವೃತ್ತಿನಿಂದ ಬರುವುದಲ್ಲ, ವೃತ್ತಿ ಹೋದರೆ ಹೋಗುವುದಲ್ಲ. ವೃತ್ತಿನಿಂದ ಬಂದಿದ್ದಲ್ಲ, ವೃತ್ತಿ ಹೋದರೆ ಹೋಗುವುದಿಲ್ಲ. ವೃತ್ತಿಗೆ ಅರ್ಥವೇ ಇಲ್ಲ, ವೃತ್ತಿಗೆ ಸಂಬಂಧವೇ ಇಲ್ಲ. ಪುಸ್ತಕ ವೃತ್ತಿಯಿಂದ ಪುಸ್ತಕ ಬರುತ್ತದೆ, ಪುಸ್ತಕ ಯೋಚನೆ ಬಂದರೆ ಪುಸ್ತಕ ನಮ್ಮ ಅನುಭವಕ್ಕೆ ಬರುತ್ತದೆ, ಪುಸ್ತಕ ಯೋಚನೆ ಬಿಟ್ಟರೆ ಪುಸ್ತಕ ಹೋಗುತ್ತದೆ. ಹೀಗೆ ಅಹಂ ವೃತ್ತಿ ಬಂದರೆ ಅಹಂ ವೃತ್ತಿ ಬರುತ್ತದೆ ಅನುಭವಕ್ಕೆ, ನಾನೆಂಬ ಅನುಭವ. ಅಹಂ ವೃತ್ತಿ ಬಿಟ್ಟರೆ ನಾನೆಂಬ ವೃತ್ತಿ ಅನುಭವ ಬಿಡುತ್ತದೆ. ಇದು ಹಾಗಲ್ಲ, ಏಕೆಂದರೆ ಅದು ನಾನೆಂಬ ಅನುಭವವಲ್ಲ. ನಾನೆಂಬ ಅನುಭವವಾದರೆ ನಾನೆಂಬ ವೃತ್ತಿ ಬರುತ್ತದೆ. ನಾನೆಂಬ ವೃತ್ತಿಗೆ ತಲುಪದೆ, ನಾನೆಂಬ ವೃತ್ತಿ ಬಳಸಕ್ಕಾಗದೇ ಇರುವ, ನಾನೆಂಬ ವೃತ್ತಿ ಬಳಸಕ್ಕಾಗದೇ ಇರುವ ಸ್ವತಃ ಸಿದ್ಧ. ಸ್ವತಃ ಸಿದ್ಧ ಅಂದರೇನು? ನಾನು ವೃತ್ತಿ ಇಲ್ಲ, ಅದು ಯಾವ ವೃತ್ತಿ ಇಲ್ಲ, ಅದು ಯಾವ ವೃತ್ತಿ ಬೇಕಾಗಿಲ್ಲ, ಯಾವ ವೃತ್ತಿಗೆ ಹೊಂದಲ್ಲ. ನಾನು ವೃತ್ತಿಗೆ ಹೊಂದಲ್ಲ, ನೀನು ವೃತ್ತಿ ಹೊಂದಲ್ಲ, ಯಾವ ವೃತ್ತಿಗಳೂ ಹೊಂದಲ್ಲ. ಏಕೆ? ಅದೆಲ್ಲವೂ ತಾನೇ. ಹಾಗೆ ಸ್ವತಃ ಸಿದ್ಧವಾಗಿ ಎಲ್ಲವೂ ತಾನಾಗಿರುವಂಥ ಅದ್ವಿತೀಯ ಅನುಭವಕ್ಕೆ ಯಾವ ವೃತ್ತಿ ಹೊಂದಲ್ಲ, ಯಾವ ವೃತ್ತಿ ಆಗಲ್ಲ. ಹಾಗೆ ತಾನೇ ತಾನಾಗಿದ್ದಾನೆ ಅಂದರೆ ಅನುಭವಕ್ಕೆ ಬರುತ್ತಾನೇ ಇದೆ, ಅನುಭವದಲ್ಲೇ ಇದೆ. ಅನುಭವ ರೂಪವೇ, ವೃತ್ತಿ ಇಲ್ಲ, ಅನುಭವ ಇದೆ. ನೋಡಿ, ವೃತ್ತಿ ಇಲ್ಲ, ಅನುಭವ ಇದೆ. ಮಾತು ಅಲ್ಲಿ ಬಳಸಕ್ಕಾಗಲ್ಲ, ಅನುಭವ ಮಾತ್ರ ಇದೆ ಅಲ್ಲವೇ? ತಾನೇ ತಾನು, ಎಲ್ಲವೂ ತಾನು, ಅಖಂಡ ತಾನು ಸುಷುಪ್ತಿ. ಅದಕ್ಕೆ ವೃತ್ತಿ ಇಲ್ಲ, ಮಾತಿಲ್ಲ.
ವೃತ್ತಿ ಮಾತು ಅದಕ್ಕೆ ಹೊಂದುವುದೇ ಇಲ್ಲ. ಆದರೆ ಅನುಭವ ಮಾತ್ರ ಇದ್ದೇ ಇದೆ. ಅನುಭವವನ್ನು ಯಾರೂ ನಿರಾಕರಿಸೋಕ್ಕಾಗಲ್ಲ. ಆದ್ದರಿಂದ ಶೂನ್ಯ ಎಂಬುದು ಹೇಗೆ ಹೇಳೋಕ್ಕಾಗ್ತದೆ ಅದು ನೋಡಿ. ಶೂನ್ಯ ಎಂಬುದು ಅಲ್ಲ, ತಾನೇ ತಾನು ಸ್ವತಃ ಸಿದ್ಧ ಅನುಭವ. ಆ ಅನುಭವವನ್ನು ಯಾರೂ ತೆಗಿಯೋಕ್ಕಾಗಲ್ಲ, ಹೊಸದಾಗಿ ಪಡ್ಕೊಳ್ಳೋಕ್ಕಾಗಲ್ಲ. ಶೂನ್ಯ ಎಲ್ಲಿದೆಪ್ಪ? ಶೂನ್ಯ ಮಾತು ಕರ್ತವ್ಯ ಇಲ್ಲ, ಶೂನ್ಯ ಇಲ್ಲ, ಶೂನ್ಯ ವೃತ್ತಿ ಇಲ್ಲ, ಶೂನ್ಯ ಮಾತು ಇಲ್ಲ. ಏಕೆಂದರೆ ಶೂನ್ಯ ವೃತ್ತಿಗೆ ಹೊಂದಲ್ಲ, ಅದು ಸ್ವತಃ ಸಿದ್ಧ ಅದ್ವಿತೀಯ ಅನುಭವ. ಅದೇ ಹೇಳ್ತಾರೆ ಇಲ್ಲಿ ಮಾತು ಸರ್ವ ವಿಶೇಷ ನಿರಾಕರಣೆ ಅಪಿ. ಎಚ್ಚರ ಇಲ್ಲ, ಕನಸು ಇಲ್ಲ, ಸುಷುಪ್ತಿ ಎಂಬ ಅವಸ್ಥೆ ಅಲ್ಲ. ಅವಸ್ಥೆ ಅಂದರೆ ಅವ್ಯಕ್ತವಲ್ಲ ಎಂದರ್ಥ. ಅವ್ಯಕ್ತ ಅಲ್ಲ, ವ್ಯಕ್ತ ಅಲ್ಲ ಅಂದರೆ ಯಾವ ವೃತ್ತಿ ಅಲ್ಲ. ಸುಷುಪ್ತಿಯನ್ನು ನೀವು ವೃತ್ತಿಯಿಂದ ಊಹಿಸಿಕೊಂಡರೆ ಅದು ಅವ್ಯಕ್ತ, ಅದೊಂದು ಅವಸ್ಥೆ. ಸುಷುಪ್ತಿಯನ್ನು ವೃತ್ತಿಯಾಗಿ ನೋಡಿದ್ದರೆ ಇಂಥದ್ದು ಎಂದು ಸುಷುಪ್ತಿಯನ್ನು ನೀವು ಊಹಿಸಿಕೊಂಡರೆ ಎಚ್ಚರ ಅಲ್ಲ, ಕನಸಲ್ಲ, ಸುಷುಪ್ತಿ ಎಂದು ಅದು ಅಲ್ಲ ಎಂದು ಎಚ್ಚರಕ್ಕಿಂತ ಕನಸುಕ್ಕಿಂತ ಬಿಡಿಯಾದ ಒಂದಾನೊಂದು ಅನಿಸಿದ್ದರೆ ಅದು ಸುಷುಪ್ತಿ ಅವಸ್ಥೆ ಆಗುತ್ತದೆ. ಒಂದಾನೊಂದು ಎಚ್ಚರ ಅಲ್ಲದ ಕನಸಲ್ಲದ ಅದು ಪ್ರತ್ಯೇಕದು. ಅದು ಪ್ರತ್ಯೇಕ ಅಂದರೆ ವಿಶೇಷವಾಯಿತು. ಎಚ್ಚರ ಅಲ್ಲದ ಕನಸಲ್ಲದ ಪ್ರತ್ಯೇಕ ಹೇಳಿಬಿಟ್ಟು ಅದು ಅವಸ್ಥೆ ಆಯಿತು. ಬಟ್ ನಾವು ಸುಷುಪ್ತಿ ಅನುಭವವನ್ನು ಹೇಳಿದ್ದರೆ ಹಾಗಲ್ಲ, ಅದು ಪ್ರತ್ಯೇಕತೆಯೇ ಇಲ್ಲ. ಅದು ಎಚ್ಚರ ಅಲ್ಲ, ಕನಸು ಅಲ್ಲ, ಸುಷುಪ್ತಿ ಅಲ್ಲ, ಏನೂ ಅಲ್ಲ, ಎಲ್ಲ ತಾನೇ. ಏನೂ ಅಲ್ಲ ಹೇಳಬಹುದು, ಎಲ್ಲವೂ ತಾನೇ ಎಂದು ಹೇಳಬಹುದು. ಹೇಗೆ ಹೇಳಿದ್ದರೂ ಅದೇ, ಅದು ಯಾವ ಮಾತಕ್ಕೂ ಸಿಗಲ್ಲ. ಯಾವುದೂ ಅಲ್ಲ, ಎಲ್ಲವೂ ತಾನೇ, ಎರಡೂ ತಾನೇ, ಎರಡೂ ಹೇಳಬಹುದು. ಎಲ್ಲವೂ ತಾನೇ, ಯಾವುದೂ ಅಲ್ಲ ಅಂದರೆ ಯಾವ ಮಾತುಕಿ ಹೊಂದುತ್ತಾ ಇಲ್ಲ, ಯಾವ ಮಾತುಕಿ ಹೊಂದುವುದಿಲ್ಲ. ಏಕೆ? ತಾನೇ ತಾನು ಸ್ವತಃ ಸಿದ್ಧವು. ಅಂಥ ಸ್ವತಃ ಸಿದ್ಧ ಇರುವಾಗ ಶೂನ್ಯ ಎಂಬ ಮಾತುಕ ಅರ್ಥವಿಲ್ಲ. ಅದು ಸ್ವಾಮೀಜಿ ಹೇಳುತ್ತಿದ್ದಿಲ್ಲಿ ಭಾಷಾಕಾರರು, ಸತ್ಯಾದೀನಾಂ ಅನೃತಾದಿ ಧರ್ಮ ನಿವೃತ್ತಿ ಪರತ್ವಾತ್. ಸತ್ಯಂ ಅಂದರೆ ತಾತ್ಕಾಲಿಕವು, ಕಲ್ಪಿತ. ತಾತ್ಕಾಲಿಕ ಇರವು, ಕಲ್ಪಿತ ಇರವು. ನೋಡಿ, ನಾವು ಎಚ್ಚರ ಪದಾರ್ಥಗಳು ತಾತ್ಕಾಲಿಕವಾಗಿವೆ ಎಂದು ಹೇಳ್ತೀವಿ. ಎಚ್ಚರದಲ್ಲಿರುವಾಗ ನೋಡಿ, ಈ ಪದಾರ್ಥಗಳೆಲ್ಲ ತಾತ್ಕಾಲಿಕ, ಕೆಲವು ದಿವಸ ನಂತರ ಇವು ನಾಶವಾಗುತ್ತವೆ. ಅಥವಾ ರಜ್ಜು ಸರ್ಪವಾಗಿ ನೋಡಿದ್ದರೆ, ಹಾವನ್ನು ಹಗ್ಗವಾಗಿ ತಿಳ್ಕೊಂಡರೆ ಹಗ್ಗದ ತೋರಿಕೆ ತಾತ್ಕಾಲಿಕ, ಅದೇನು ಶಾಶ್ವತವಲ್ಲ, ತೋರಿಕೆ ಅದು. ಕೆಲವೇಮೋ ತೋರಿಕೆಗಳು, ಕೆಲವೇಮೋ ತೋರಿಕೆ ಅಂದರೆ ತಪ್ಪು ತೋರಿಕೆಗಳು, ಕೆಲವೇಮೋ ನಿಜವಾದ ತೋರಿಕೆಗಳು. ಆದರೆ ಎರಡೂ ತೋರಿಕೆಗಳು ಬಿದ್ದು ಹೋಗುತ್ತವೆ. ಈ ತೋರಿಕೆಗಳು ಇವೇ ಅನಿಸುತ್ತದೆ. ಆದರೆ ಈ ಕಲ್ಪಿತಗಳು, ತೋರಿಕೆಗಳು, ಕಲ್ಪಿತಗಳು, ತೋರಿಕೆಗಳು ಅಂದರೆ ಒಂದು ಈ ಎರಡೂ ವ್ಯಾವಹಾರಿಕ ತೋರಿಕೆಗಳು, ಕಲ್ಪಿತ ತೋರಿಕೆಗಳು, ಎರಡು ತೋರಿಕೆಗಳಿಲ್ಲದ ಸ್ವತಃ ಸಿದ್ಧ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಸತ್ಯವೆಂಬ ಮಾತು ಏನು ಹೇಳ್ತದೆ? ಕಲ್ಪಿತ ತೋರಿಕೆ, ಇದ್ದಂತೆ ಅನಿಸುವ ತೋರಿಕೆ. ಅನಿಸುವ ತೋರಿಕೆ, ಕಲ್ಪಿತ ತೋರಿಕೆ. ಅನಿಸುವ ತೋರಿಕೆ, ಕಲ್ಪಿತ ತೋರಿಕೆ ಎರಡೂ ಅಲ್ಲ, ಇದು ಸ್ವತಃ ಸಿದ್ಧ. ಸ್ವತಃ ಸಿದ್ಧವನ್ನು ಉಳಿಸಿಬಿಡುತ್ತದೆ ಅಂದರೆ ತಾನೇ ಇದೆ. ಅಂದರೆ ಅಧ್ಯಾಸವನ್ನು ನಿಷೇಧ ಮಾಡಿದ್ದರೆ ಬ್ರಹ್ಮ ಸ್ವತಃ ಸಿದ್ಧ. ಬ್ರಹ್ಮ ಅಂದರೆ ತಾನೇ, ಅಂದರೆ ಅದ್ವಿತೀಯ ತಾನು. ಅದ್ವಿತೀಯ ತಾನು ಹಾಗೇ ಇದ್ದು ಬಿಡ್ತದೆ. ನಮ್ಮ ಎಲ್ಲರ ಸ್ವರೂಪವೇ, ನಮ್ಮೆಲ್ಲರ ಅಂದರೆ ಅದು ಎಲ್ಲರನ್ನೂ ಸೇರಿಸಿಕೊಂಡಿರುವ ನಾನು. ಈ ನಾನು ಪ್ರತ್ಯೇಕ ನಾನಲ್ಲ. ನಿಮ್ಮಲ್ಲೆಲ್ಲರನ್ನು ಬಿಟ್ಟು ನಾನಾಗಿದ್ದರೆ ಅದು ಅಹಂಬುದ್ಧಿ, ಅದು ಅಹಂವೃತ್ತಿ. ನಿಮ್ಮನ್ನೆಲ್ಲರನ್ನು ಬಿಟ್ಟು ನಾನು ಮಾತ್ರ ಇದ್ದರೆ ಅದು ಅಹಂವೃತ್ತಿ. ಈಗ ನಿಮ್ಮ ಎಲ್ಲರನ್ನು ಸೇರಿಸಿಕೊಂಡು ತಾನಾಗಿದ್ದರೆ ಅದು ಅಹಂವೃತ್ತಿ ಅಲ್ಲ. ಏಕೆ? ಇಡೀ ಪ್ರಪಂಚವನ್ನು ಸೇರಿಸಿಕೊಂಡು ಬಿಟ್ಟಿತು. ಇಡೀ ಪ್ರಪಂಚವನ್ನು, ಬ್ರಹ್ಮಾಂಡವನ್ನು, ನಿಮ್ಮೆಲ್ಲರನ್ನು ಸೇರಿಸಿಕೊಂಡಿರುವ ತಾನು, ಅದು ಅದ್ವಿತೀಯ ತಾನಾಗುತ್ತದೆ. ಅದು ನಾನು ವೃತ್ತಿ ಅಲ್ಲ. ನಿಮ್ಮೆಲ್ಲರನ್ನು ಬಿಟ್ಟು ನೀವು ಬೇರೆ, ನಾನು ಬೇರೆ. ನಾನು ಮಾತ್ರವೇ, ನೀವೆಲ್ಲರಲ್ಲ. ನಾನು ಮಾತ್ರವೇ, ಮಿಕ್ಕ ಎಲ್ಲದ್ದಲ್ಲ ಎಂದು ಹೀಗೆ ವಿಂಗಡಿಸಿ ನೋಡುವುದು ಅಹಂವೃತ್ತಿ. ಇದು ಅಹಂವೃತ್ತಿ, ಇದು ಅಹಂಕಾರ, ಅಥವಾ ಅಹಂವೃತ್ತಿಯಲ್ಲಿ ಹೇಳಿದರೆ ಸಾಕು. ಇಲ್ಲಿ ಹೇಳುವ ಸ್ವತಃಸಿದ್ಧ ಆತ್ಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯಾವುದನ್ನು ಹೇಳುತ್ತದೆ? ಸ್ವತಃಸಿದ್ಧ ಸತ್ಯವನ್ನು ಹೇಳ್ತದೆ. ಅಂದರೆ ಒಂದನ್ನು ಬಿಟ್ಟಿರುವ ಒಂದಲ್ಲ, ಅದನ್ನು ಬಿಟ್ಟು ಇದಿದ್ದೇನೆ,
ಇದನ್ನು ಬಿಟ್ಟು ಅದಿದ್ದೇನೆ ಅಂಥದ್ದಲ್ಲ. ಯಾವುದನ್ನು ಬಿಟ್ಟಿಲ್ಲ, ಯಾವುದನ್ನು ಬಿಟ್ಟಿಲ್ಲ, ಯಾವುದೋ ಒಂದಲ್ಲ. ಅಹಂಬುದ್ಧಿ ಏನು? ಅಹಂಬುದ್ಧಿಯಲ್ಲೂ 2 ಅಂಶ ಇದೆ. ತಾನು ಒಂದಾನೊಂದಾಗಿದ್ದಾನೆ, ಮಿಕ್ಕದು ಬಿಟ್ಟಿದ್ದಾನೆ, 2 ಇರುತ್ತದೆ. ಅಹಂವೃತ್ತಿ ಹೇಗಿರುತ್ತದೆ? ತಾನು ಒಂದಾನೊಂದಾಗಿದ್ದಾನೆ, ಮಿಕ್ಕದು ಬಿಟ್ಟಿದ್ದಾನೆ. ಆದರೆ ಸುಷುಪ್ತಿ ಅನುಭವ, ಅದ್ವಿತೀಯ ಅನುಭವ, ಸ್ವರೂಪ ಸುಷುಪ್ತಿ, ಅವಸ್ಥಾ ಸುಷುಪ್ತಿ ಅಲ್ಲ. ಸ್ವರೂಪ ಸುಷುಪ್ತಿ ಅಥವಾ ತಾನು ನೋಡಿದ್ದರೆ ತಾನು ಯಾವುದೋ ಪ್ರತ್ಯೇಕವಲ್ಲ, ಯಾವುದನ್ನು ಬಿಟ್ಟಿಲ್ಲ. ತಾನು ಪ್ರತ್ಯೇಕವಲ್ಲ, ಯಾವುದನ್ನು ಬಿಟ್ಟಿಲ್ಲ. ಇನ್ನೊಂದನ್ನು ಬಿಟ್ಟು ಇರುವ ತಾನಲ್ಲ. ಈ ತಾನು ಯಾವ ತಾನು? ಇನ್ನೊಂದನ್ನು ಬಿಟ್ಟಿರುವ ತಾನಲ್ಲ. ತಾನೊಬ್ಬ ಪ್ರತ್ಯೇಕವಲ್ಲ, ಯಾವುದನ್ನು ಬಿಟ್ಟಿಲ್ಲ. ಅಂದರೆ ಎಲ್ಲವನ್ನು ಸೇರಿಸಿಕೊಂಡ. ಎಲ್ಲವನ್ನು ಸೇರಿಸಿಕೊಂಡರೆ ನೀನು ಯಾರು ಅಂದರೆ ನಾನೆಂಬುದೇ ಇಲ್ಲ, ನಾನು ಒಂದಾನೊಂದು ಎಂಬುದಿಲ್ಲ, ಒಂದು ಪ್ರತ್ಯೇಕವಿಲ್ಲ, ಎಲ್ಲವೂ ಅಖಂಡ ತಾನು. ಈ ತರಹ ಸುಷುಪ್ತಿ ಅನುಭವದಲ್ಲೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯವೆಂಬ ಮಾತು ಈ ತರಹ ಆತ್ಮನನ್ನು ಹೇಳುತ್ತಾ ಇದೆ. ಸತ್ಯವೆಂಬ ಮಾತು ಎಲ್ಲವನ್ನು ಸೇರಿಸಿಕೊಂಡ ತನ್ನನ್ನು ಹೇಳುತ್ತಾ ಇದೆ ಅಲ್ಲವೇ? ಅದು ವೃತ್ತಿರೂಪ ನಾನನ್ನು ಹೇಳುತ್ತಾ ಇಲ್ಲ. ವೃತ್ತಿಗೆ ತಲುಪದೆ, ವೃತ್ತಿಗೆ ಸಿಗದೆ, ಅಹಂವೃತ್ತಿಗೆ ಸಿಗದೆ ತನ್ನನ್ನು ಹೇಳುತ್ತಾ ಇದೆ. ಅಹಂವೃತ್ತಿಗೆ ಸಿಗದಂತಹ ಸ್ವರೂಪ ಅದು ಎಂದಿಗೂ ಇದೆ. ಅಹಂ ವೃತ್ತಿ ರೂಪದಿಂದ ಬರುವ ನಾನಲ್ಲ. ಅಹಂ ವೃತ್ತಿಯಿಂದ ತೋರುವ ನಾನು, ಅದು ಪ್ರತ್ಯೇಕ ನಾನು, ನೀವೆಲ್ಲರನ್ನು ಬಿಟ್ಟಿರುವ ನಾನು. ಇದು ಸ್ವತಃ ಸಿದ್ಧ ತಾನು, ಯಾವುದನ್ನು ಬಿಟ್ಟಿಲ್ಲ. ಎಲ್ಲವೂ ತಾನೇ, ಅದ್ವಿತೀಯ. ಎಲ್ಲವೂ ತಾನೇ. ಆದರೆ ತಾನು ಒಂದಾನೊಂದು ಎಂದು ಹೇಳೋಕ್ಕಾಗಲ್ಲ. ನೀನು ಯಾರಪ್ಪ ಅಂದರೆ ನಾನು ಯಾರು ಏನಿದೆ, ಎಲ್ಲವೂ ತಾನೇ. ಈಗ ನಾನು ಯಾರು, ನೀನು ಯಾರು? ನಾನು ನೀನು ಅಂಥದ್ದು ವ್ಯತ್ಯಾಸವೇ ಇಲ್ಲ. ನಾನು ನೀನು ಎಂಬ ವ್ಯತ್ಯಾಸವಿಲ್ಲದ ಸ್ವತಃ ಸಿದ್ಧ ತಾನು. ಅದು ತಾನು ಎಂಬುದು ಸುಮ್ಮನೆ ಅಧ್ಯಾರೋಪ ಮಾಡಿ ಹೇಳ್ತಾ ಇದ್ದೀವಿ. ಯಾವುದೇ ಒಂದು ಮಾತು ಹೇಳಬೇಕು, ಅದು ತಾನು ಮಾತುಕೂ ಹೊಂದಲ್ಲ. ಅದು ಏನಿದೆಯೋ ಅದೇ ಅಷ್ಟೇ, ಏನಿದೆಯೋ ಅದೇ ಇದೆ ಅಷ್ಟೇ. ಏನಿದ್ದರೆ ಅದು. ಈಗ ಅದನ್ನು ಅದು ಇದು ಅಷ್ಟು ಇಷ್ಟು ಏನು ಹೇಳೋಕ್ಕಾಗಲ್ಲ, ಹೇಗಿದ್ದರೆ ಅದೇ ಅಷ್ಟೇ. ಆದ್ದರಿಂದ ಅದನ್ನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮದಲ್ಲಿ ಸತ್ಯ ಎಂಬ ಮಾತು ಯಾವುದನ್ನು ಹೇಳ್ತಾ ಇದೆ? ಸ್ವತಃ ಸಿದ್ಧವಾಗಿ ತಾನು ಇದ್ದನ್ನು ಹೇಳ್ತಾ ಇದೆ. ಹೇಗೆ ಹೇಳ್ತಾ ಇದೆ? ಕಲ್ಪಿತ ಇರುವನ್ನು, ತೋರುವ ಇರುವು ಅಂದರೆ ವೃತ್ತಿರೂಪ ಇರುವು, ಕಲ್ಪಿತ ಇರುವು. ಕಲ್ಪಿತ ಇರವು, ವೃತ್ತಿರೂಪ ಇರವು, ಈ ಇರವುಗಳನ್ನೆಲ್ಲ ತೆಗೆದು ಬಿಟ್ಟು ಸ್ವತಃ ಸಿದ್ಧವನ್ನು ಉಳಿಸುವ ಹಾಗೆ ಹೇಳ್ತದೆ. ಸತ್ಯಾದೀನಾಂ, ಸತ್ಯ ಶಬ್ದ ಸತ್ಯಂ ಜ್ಞಾನಮನಂತಂ ಎಂಬ ಸತ್ಯವೆಂಬ ಮಾತು ಆತ್ಮವನ್ನು ಹೇಗೆ ತಿಳಿಯುತ್ತದೆ? ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನ ಪ್ರಮಾಣಂ ಎಂದು ಹೇಳುತ್ತಾ ಬಂದರಲ್ಲ ಭಾಷ್ಯಕಾರರು. ಸ್ವಾಮೀಜಿ ಅದೇ ಹೇಳ್ತಾರೆ. ಅಂದರೆ ಕಲ್ಪಿತ ಇರವನ್ನು ತೆಗೆಯುತ್ತದೆ, ತಾತ್ಕಾಲಿಕ ಇರುವನ್ನು ತೆಗೆಯುತ್ತದೆ, ಪರಿಮಿತ ಇರುವನ್ನು ತೆಗೆಯುತ್ತದೆ, ವಿಂಗಡಿಸಿರುವ ಇರುವನ್ನು ತೆಗೆಯುತ್ತೆ. ಅಂದರೆ ವಿಂಗಡಿಸಿರುವ ಇರುವು, ಕಲ್ಪಿತ ಇರುವು, ತಾತ್ಕಾಲಿಕ ಇರುವು, ಅಲ್ಪ ಸ್ವಲ್ಪ ಇರುವು ಇವುಗಳಲ್ಲ ಎಂದು ಇವುಗಳೆಲ್ಲನೂ ನಿಷೇಧ ಮಾಡ್ತಾರೆ. ಹಿಂಗಷ್ಟೇ. మరి ಬ್ರಹ್ಮವನ್ನು ಹೇಗೆ ಹೇಳ್ತಾನೆ? ಇಷ್ಟೇ. ಇದೆಲ್ಲ ತೆಗೆದು ಬಿಟ್ಟಿತ್ತಲ್ಲ, ಅದೇ ಬ್ರಹ್ಮ. ಹಿಂಗಷ್ಟೇ. ನೇರಾಗಿ ಬ್ರಹ್ಮನನ್ನು ಹೇಳಲ್ಲ, ಹೇಳೋಕ್ಕಾಗಲ್ಲ, ಹೇಳಬೇಕಾಗಿಲ್ಲ. ನೇರಾಗಿ ಬ್ರಹ್ಮವನ್ನು ಹೇಳಲ್ಲ, ಹೇಳೋಕ್ಕಾಗಲ್ಲ ಅಲ್ಲವೇ? ಹೇಳಬೇಕಾಗಿಲ್ಲ. ಅದು ತಾನು ಸ್ವತಃ ಸಿದ್ಧ ಅನುಭವ. ಪರಿಮಿತಗಳನ್ನೆಲ್ಲ ಬಿಸಾಕ್ತದೆ. ಪರಿಮಿತಗಳನ್ನು ಬಿಸಾಕ್ತದೆ. ಅದು ಏನು ಹೇಳಿದ್ದರೂ ತಪ್ಪು. ಪರಿಮಿತ ಇರವುಗಳು ಬಿಸಾಕ್ತದೆ ಹೇಳಬಹುದು, ನುಂಗಿ ಬಿಡ್ತದೆ ಹೇಳ್ಬೋದು. ಹೇಗೆ ಹೇಳಿದರೂ ವ್ಯತ್ಯಾಸ ಇಲ್ಲ, ಎಲ್ಲವೂ ಒಂದೇ. ಹೊರಗೆ ಅಂದರೆ ಹೊರಗೆ ಇಲ್ಲವೇ ಇಲ್ಲ. ಎಲ್ಲಿ ಹೊರಗೆ ಹಾಕುವುದಂದರೆ ಎಲ್ಲಿ ಹಾಕೋದು? ತನ್ನಲ್ಲೇ ಸೇರಿಸ್ಕೊಂಡ್ವಿ, ಎಲ್ಲ ತಾನೇ. ಆದ್ದರಿಂದ ಅಂದರೆ ತನಗಿಂತ ಎರಡನೇದಿಲ್ಲ. ಆ ತಾನೆಂಬುದು ಎಲ್ಲವೂ ಅದ್ವಿತೀಯವೇ, ಎಲ್ಲವನ್ನು ಸೇರಿಸಿಕೊಂಡಿರುವ ತಾನು. ಈ ತರಹ ಸತ್ಯಾದೀನಾಂ ಅನೃತಾದಿ ಧರ್ಮ ನಿವೃತ್ತಿ ಪರತ್ವಾತ್ ಸತ್ಯಂ ಜ್ಞಾನಂ ಅನಂತಂ ಎಂಬುದು ಕಲ್ಪಿತಗಳು, ಭ್ರಾಂತಿಗಳು, ತಪ್ಪು ತಿಳುವಳಿಕೆಗಳು, ತಪ್ಪು ವೃತ್ತಿಗಳು ಅವುಗಳನ್ನು ನಿಷೇಧ ಮಾಡಿ ನಿಜವಾದ ಇರವನ್ನು ಉಳಿಸಿಬಿಡುತ್ತವೆ. ಈ ತರಹ ತಿಳಿಸುವುದೇ ಹೊರತು ಏನೋ ಹೇಳ್ತಾ ಇದ್ದಾನೆ, ವಿಶೇಷ ಅನಿಸುತ್ತಾ ಇದೆ. ವಿಶೇಷಸ್ಯ ಚ ಬ್ರಹ್ಮಣಃ ಉತ್ಪಲಾದಿವತ್ ಅಪ್ರಸಿದ್ಧತ್ವಾತ್
ಏಕೆಂದರೆ ಬ್ರಹ್ಮವು ವಿಶೇಷವಾಗಿ ಹೀಗೆ ಎಂದು ಹೇಳುವಕ್ಕಾಗಲ್ಲ. ಹೀಗೆ ಅಂದರೆ ಒಂದು ಪ್ರತ್ಯೇಕತೆ ಬಂತು. ಆ ಪ್ರತ್ಯೇಕತೆಗಳಿಲ್ಲ. ಹೀಗೆ ಅಲ್ಲ, ಹಾಗೆ ಅಲ್ಲ, ಎಲ್ಲ ತಾನೇ. ಹೀಗೆ ಹಾಗೆ ಎಂದು ಪ್ರತ್ಯೇಕತೆಗಳಿಲ್ಲದ, ವಿಶೇಷವಿಲ್ಲ, ನಿರ್ವಿಶೇಷ. ಹೀಗೆ ಹಾಗೆ ಎಂಬ ಪ್ರತ್ಯೇಕತೆಗಳಿಲ್ಲ, ಪ್ರತ್ಯೇಕತೆಗಳು ಊಹಿಸ್ಕೊಳ್ಳಕ್ಕಾಗಲ್ಲ. ಅಂಥದ್ದು ಬ್ರಹ್ಮಣ ಉತ್ಪಲಾದಿವತ್ ಅಪ್ರಸಿದ್ಧತ್ವಾತ್, ಅದು ಸ್ವತಃ ಸಿದ್ಧ. ಆದ್ದರಿಂದ ಇದು ಶೂನ್ಯವೆಂಬುದು ಹೊಂದಲ್ಲ. ಏಕೆಂದರೆ ಯಾವುದೇ ಒಂದು ಊಹಿಸಿಕೊಂಡರೆ ಅದು ತೆಗೆದುಬಿಟ್ಟರೆ ಶೂನ್ಯವಾಗುತ್ತದೆ. ಬಟ್ ಇದು ತಾನು ಶೂನ್ಯವು ಹೇಗಾಗುತ್ತದೆ? ಅದಕ್ಕೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾರೆ. ಶೂನ್ಯ ಅಂದರೆ ಹೇಗಿರುತ್ತದೆ? ಶೂನ್ಯ ಅಂದರೆ ಏನೂ ಇಲ್ಲ, ಸುಮ್ಮನೆ ಮಾತೇ ಹೊರತು ಆ ಮಾತುకు ಅರ್ಥವಿಲ್ಲ. ಮಾತು ಇದೆ, ಮಾತುకు ಅರ್ಥವಿಲ್ಲದಿದ್ದರೆ ಅದನ್ನು ಶೂನ್ಯ ಹೇಳ್ತೀವಿ. ಅದು ನೋಡಿ, ಮೃಗತೃಷ್ಣಾಂಬಸಿ, ಬಿಸಿಲು ಕುದುರೆಯ ನೀರು. ನಾನು ಹೇಳ್ತೀನಿ ನೋಡಿ, ನೀರು ಅಂದರೆ ನೀವು ಅರ್ಥ ಮಾಡ್ಕೊಳ್ತೀರಿ, ಕಾಫಿ ಅಂದರೆ ಅರ್ಥ ಮಾಡ್ಕೊಳ್ತೀರಿ. ಬಿಸಿಲು ಕುದುರೆಯ ನೀರು ಅಂದರೆ ಗೊತ್ತಾಯಿತು. ಬಿಸಿಲು ನೀರು ಎಲ್ಲಿದೆ ಗೊತ್ತಾಗ್ತದೆ. ನಿಮ್ಗೆ ಹೇಗೆ ಗೊತ್ತಾಗ್ತದೆ? ನೀರಿಲ್ಲವೇ ಇಲ್ಲವಲ್ಲ, ಗೊತ್ತಾಗೋದೇನು? ಅಂದರೆ ನೀವು ಸುಮ್ಮನೆ ಮಾತು ಹೇಳಿದ್ದೀರಿ, ಆ ಮಾತುಕೇನು ಅರ್ಥವಿಲ್ಲ ಎಂದರ್ಥ. ಆ ಮಾತುಕು ಅರ್ಥ ಹೊಂದು ಬರ್ತಾನೆ ಇಲ್ಲ ಮನಸ್ಸಿಗೂ. ಮಾತು ಹೇಳಿದ್ದಾನೆ, ಆದರೆ ಆ ಮಾತುకు ಅರ್ಥವಿಲ್ಲ, ಸುಮ್ಮನೆ ಮಾತದು. ಆ ಮಾತು ಏನನ್ನು ಹೇಳುತ್ತಾ ಇದೆ, ಏನು ಹೇಳಬೇಕೋ ಅದಿಲ್ಲ. ಅಂದರೆ ಮೃಗತೃಷ್ಣಾಂಬಸಿ ಸ್ನಾತಃ, ಒಬ್ಬನಿದ್ದಾನಂತೆ, ಯಾರು? ವಂದ್ಯಾಸುತಃ. ಶ್ಲೋಕ ಓದ್ತೀನಿ ನೋಡಿ. ಮೃಗತೃಷ್ಣಾಂಬಸಿ ಸ್ನಾತಃ ಖಪುಷ್ಪಕೃತಶೇಖರಃ ಏಷ ವಂದ್ಯಾಸುತೋ ಯಾತಿ ಶಶಶೃಂಗಧನುರ್ಧರಃ. ಅಬ್ಬ ನೋಡಿ, ವಂದ್ಯಾಸುತ್ರ. ವಂದ್ಯ ಅಂದರೆ ಏನು? ಯಾರು ಮಕ್ಕಳಿಲ್ಲದ ಸ್ತ್ರೀಯನ್ನು ವಂದ್ಯ ಹೇಳ್ತೀವಿ. ವಂದ್ಯೆಯ ಸುತ, ಮಕ್ಕಳಿಲ್ಲ ಎಂದು ಮೊದಲೇ ಹೇಳಿದಾಗ ವಂದ್ಯಕ್ಕೆ ಸುತ ಎಲ್ಲಿ? ವಂದ್ಯಾಸುತ ಅಂದರೆ ಅವನೇ ಇಲ್ಲ ಎಂದರ್ಥ. ಒಬ್ಬನಿಗೆ ಮಗು ಅಂದರೆ ಊಹಿಸ್ಕೊಳ್ಳಬಹುದು. ಯಾವ ಮಗು ಅಂದರೆ ವಂದ್ಯಾಸುತ. ವಂದ್ಯಾಸುತ ಗೊತ್ತಾಯ್ತು. ವಂದ್ಯಾಸುತ ಹೇಗೆ ಗೊತ್ತಾಗ್ತದೆ ಅಂಥದ್ದಿಲ್ಲವೇ ಇಲ್ಲ. ಅಂದರೆ ಇಲ್ಲದ್ದನ್ನು ಸುಮ್ಮನೆ ಬಾಯಿ ಮಾತಿದೆ, ಅದು ವಿಷಯವಿಲ್ಲ. ಪುಸ್ತಕ ಅಂದರೆ ಊಹಿಸ್ಕೊಳ್ಳಬಹುದು. ಏಕೆ? ಅದಕ್ಕೆಂದ ಪುಸ್ತಕ ಎಂಬ ಮಾತುಗೆ ಒಂದು ಪುಸ್ತಕ ಯೋಚನೆ ಬರುತ್ತದೆ, ಪ್ರತಿಯೊಂದಕ್ಕೊಂದು ಯೋಚನೆ ಬರುತ್ತದೆ. ವಂದ್ಯಾಸುತ ಅಂದರೆ ಯೋಚನೆ ಇಲ್ಲ. ಏಕೆ? ಅಂದರೆ ವಸ್ತುವೇ ಇಲ್ಲ. ಅಂಥದ್ದು ವಸ್ತುವೇ ಇಲ್ಲದಿದ್ದರೆ ಯೋಚನೆ ಬರಲ್ಲ. ಯೋಚನೆ ಬರಲ್ಲ ಅಂದರೆ ಮಾತು ವ್ಯರ್ಥ ಮಾತಾಯಿತು. ಆ ವ್ಯರ್ಥ ಮಾತುವನ್ನೇ ಶೂನ್ಯ ಎಂದು ಹೇಳ್ತೀವಿ. ಮಾತು ವ್ಯರ್ಥವಾಯಿತು. ಏಷ ವಂದ್ಯಾಸುತೋ ಯಾತಿ. ಈಗ ನೋಡು, ಇಲ್ಲೇ ಇದ್ದಾನೆ ಯಾರೋ ಒಂದು ವಂದ್ಯಾಸುತ, ವಂದ್ಯಾ ಮಗ, ಆ ಬಂಜೆಯ ಮಗ ಈಗ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ಅವ್ರು ಏನು ಮಾಡಿ ಎಲ್ಲಿ ಹೋಗ್ತಾ ಇದ್ದಾನೆ, ಹೇಗಿದ್ದಾನೆ ಅವನು ಹೇಳ್ತಾ ಇದ್ದಾನೆ. ಯಾರು? ಇಲ್ಲದ ಮನುಷ್ಯ ಹೇಗಿದ್ದಾನೆ ಹೇಳ್ತಾರೆ. ಮೊದಲು ಇಲ್ಲ ಎಂದ ನಂತರ ಹೇಗಿರ್ತಾನಪ್ಪ? ಅವನೇ ಇಲ್ಲ ಅಂದರೆ ಊಹಿಸ್ಕೊಳ್ಳುವುದೆಲ್ಲ ಸುಳ್ಳು ಕಲ್ಪನೆ. ಅಂದ್ರೇನು? ಮೃಗತೃಷ್ಣಾಂಬಸಿ ಸ್ನಾತಃ, ಬಿಸಿಲು ಕುದುರೆಯ ನೀರಿನಲ್ಲಿ ಸ್ನಾನ ಮಾಡಿದನಂತೆ. ಬಿಸಿಲು ನೀರಿನಲ್ಲಿ ಹೇಗೆ ಸ್ನಾನ ಮಾಡಿದ ಏನಪ್ಪ? ಬಿಸಿಲು ಕುದುರೆಯ ನೀರಿನಲ್ಲಿ ಸ್ನಾನ ಮಾಡಿದನಂತೆ. ಅವನೇ ಇಲ್ಲ, ಅವನು ಇಲ್ಲದ ನೀರಿನಲ್ಲಿ ಸ್ನಾನ ಮಾಡ್ತಾನಂತೆ. ಅವನೇ ಇಲ್ಲದವನು ಇಲ್ಲದ ನೀರಿನಲ್ಲಿ ಏನು ಸ್ನಾನ ಮಾಡ್ತಾನೆ? ಅಂದರೆ ಸುಮ್ಮನೆ ಬಾಯಿ ಮಾತು ಅರ್ಥವಿಲ್ಲ. ಓಕೆ. ಖಪುಷ್ಪಕೃತಶೇಖರ, ತಲೆಯಲ್ಲಿ ಹೂಗಳು ಕಟ್ಕೊಂಡನಂತೆ. ಪೂರ್ವಕಾಲದಲ್ಲಿ ಗಂಡಸರು ಆಲ್ಸೋ ಹೂಗಳು ಕಟ್ಕೊಳ್ತಿದ್ದರು ತಲೆಗೆ. ಹೀಗೆ ಜಟ ಮಾಡಿ, ಕೂದಲನ್ನು ಜಟ ಮಾಡಿ ಅದಕ್ಕೆ ಹೂಗಳು ಕಟ್ಟೋದು. ಈಗ ನೋಡಿ, ಅದಕ್ಕೆ ಅವನು ಯಾವ ಪುಷ್ಪ? ಖಪುಷ್ಪ, ಆಕಾಶ ಪುಷ್ಪದಿಂದ ಅವರು ಆಕಾಶ ಪುಷ್ಪವನ್ನು ಕಟ್ಟಿಕೊಂಡನಂತೆ ತಲೆಗೆ. ಆಕಾಶ ಪುಷ್ಪ ಅಂದರೆ, ಆಕಾಶ ಅಂದರೆ ಕಾಳಿ ಏನು ಪುಷ್ಪಪ್ಪ ಅಂದರೆ ಏನಿಲ್ಲ ಎಂದರ್ಥ. ಏನಿಲ್ಲ ಅಂದರೆ ಮರು ಪುಷ್ಪವೆಲ್ಲಿ? ಸುಮ್ಮನೆ ಮಾತು ಅಲ್ಲಿ ಏನಿಲ್ಲ ಅಂದರೆ ಪುಷ್ಪ ಇಲ್ಲ, ಕಟ್ಟುವುದಿಲ್ಲ. ಅವನೇ ಇಲ್ಲ, ಪುಷ್ಪವೇನು ಕಟ್ತಾನೆ? ಅವನೇ ಇಲ್ಲ. ಅವರು ಪುಷ್ಪವನ್ನು ಕಟ್ಟುವುದು ಅದು ಇಲ್ಲ. ಸ್ನಾನ ಮಾಡಿದ ಎಲ್ಲಿ? ಬಿಸಿಲು ಕುದುರೆ ನೀರು ಅದು ಇಲ್ಲ. ಅವನೇ ಇಲ್ಲ, ಅವರು ಸ್ನಾನ ಮಾಡುವುದೂ ಇಲ್ಲ, ಅವರು ಹೂಗಳನ್ನು ಕಟ್ಟುವುದೇ ಇಲ್ಲ. ಶಶಶೃಂಗ ಧನುರ್ಧರ, ಕೈಯಲ್ಲಿ ಒಂದು ಧನುಸ್ಸನ್ನು ಬಿಲ್ಲನ್ನು ಇಟ್ಕೊಂಡನಂತೆ. ಯಾವುದು? ಮೊಲದ ಕೊಂಬಿನಿಂದ ಮಾಡಿರುವ ಮೊಲದ ಕೊಂಬು. ಶಶಶೃಂಗ, ಮೊಲದ ಕೊಂಬಿನಿಂದ ಮಾಡಿರುವ ಬಿಲ್ಲು. ಅಬ್ಬಾ, ಎಷ್ಟು ಚೆನ್ನಾಗಿರುತ್ತದೆ! ಮೊಲದ ಕೊಂಬಿನಿಂದ ಎಲ್ಲಿ ಸಿಗ್ತದೆ?
ಎಲ್ಲಿ ಸಿಗ್ತದೆ ಅದು? ಯಾವ ಮಾಲ್ನಲ್ಲಿ ಸಿಗಲ್ಲ, ಏಕೆಂದರೆ ಅದು ಇಲ್ಲವೇ ಇಲ್ಲ. ಎಲ್ಲಿ ಸಿಗಬೇಕು? ಮೊಲದ ಕೊಂಬಿನಿಂದ ಮಾಡಿರುವ ಬಿಲ್ಲನ್ನು ಕೈಯಲ್ಲಿ ಇಟ್ಕೊಂಡನಂತೆ. ಅವನೇ ಇಲ್ಲ, ಅವ್ರ ಕೈಯಲ್ಲಿ ಏನು ಇಟ್ಕೊಳ್ತಾನೆ? ಇದೆಲ್ಲ ಸುಳ್ಳು. ಅದು ಏನೂ ಡಿಸ್ಟರ್ಬ್ ಆಗ್ತಾ ಇದೆ ಮತ್ತೆ ಮತ್ತೆ. ಅದು ರಾಮ್ ಪ್ರಕಾಶನಿಗೆ ತೋರಿಸಬೇಕು. ಅಂದರೆ ಶೂನ್ಯ ಅಂದರೆ ಇದು. ಶೂನ್ಯ ಅಂದರೆ ಮಾತಿದೆ, ಆ ಮಾತು ಅರ್ಥವಿಲ್ಲ. ಅದು ಏನೋ ಎಲ್ಲೋ ಏನೋ ಏನೂ ಇಲ್ಲ, ಸುಮ್ಮನೆ ಖಾಲಿ ಖಾಲಿ, ಮನಸ್ಸಿಗೇನೂ ಬರಲ್ಲ. ಹಾಗೆ ಇದು ಏನು ಖಾಲಿ ಖಾಲಿ ಅಲ್ಲ. ಏಕೆ? ಎಲ್ಲ ವೃತ್ತಿ ಬರಲ್ಲ ಅಂದರೆ ಎರಡು ಬಗೆ ಹೇಳಬಹುದು. ವೃತ್ತಿಗೆ ಏನು ಸಿಗಲ್ಲ ಅಂದರೆ ಅದು ಇಲ್ಲ, ಶೂನ್ಯ ಹೇಳ್ತೀವಿ. ಇದು ವೃತ್ತಿಗೆ ಏಕೆ ಸಿಗಲ್ಲ ಅಂದರೆ ವೃತ್ತಿಗೆ ಸಿಗಲ್ಲ, ಆದರೆ ವೃತ್ತಿಯ ಸ್ವರೂಪವೇ ಇದು. ನೋಡಿ, ವೃತ್ತಿಯ ಸ್ವರೂಪವೇ ಇದು. ಸ್ವತಃ ಸಿದ್ಧ ಆತ್ಮ, ಚೈತನ್ಯ ಆತ್ಮ, ಸಾಕ್ಷಿ ಆತ್ಮ ಎಂಬುದು ಎಲ್ಲ ಮನೋವೃತ್ತಿಗಳ ಸ್ವರೂಪವೇ ಇದು. ಎಲ್ಲ ಮನೋವೃತ್ತಿಗಳ ಸ್ವರೂಪವೇ ಆಗುವುದರಿಂದ ಅದು ಇಲ್ಲ ಎಂದು ಹೇಳೋಕ್ಕಾಗಲ್ಲ, ಶೂನ್ಯ ಅಲ್ಲ. ಏಕೆ? ಎಲ್ಲ ವೃತ್ತಿಗಳ ಸ್ವರೂಪವೇ ಅದು. ವೃತ್ತಿ ಇದೆ ಅಂದರೆ ತಾನಿದೆ, ವೃತ್ತಿ ಇದೆ ಅಂದರೆ ತಾನಿದೆ. ಏಕೆ? ವೃತ್ತಿಗೆ ಆಧಾರ, ವೃತ್ತಿಗೆ ಸ್ವರೂಪ. ಅದರಿಂದ ಇತಿವತ್ ಶೂನ್ಯಾರ್ಥಕತ ಇವ ಪ್ರಾಪ್ತ ಸತ್ಯಾದಿ ವಾಕ್ಯಸ್ಯ ಇತಿ ಚೇತ್ ನ ಲಕ್ಷಣಾರ್ಥತ್ವಾತ್. ಇಲ್ಲಿ ನೋಡಿ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದು ಅನಾತ್ಮ ಅಧ್ಯಸ್ಥವನ್ನು ನಿಷೇಧ ಮಾಡುತ್ತದೆ ಹೊರತು ಸ್ವತಃ ಸಿದ್ಧವನ್ನೇ ಹೇಳಕ್ಕಾಗಲ್ಲ ಎಂದು ಹೇಳುತ್ತಾ ಇಲ್ಲ. ಅಷ್ಟೇ ಹೊರತು ಸ್ವತಃ ಸಿದ್ಧ ಇಲ್ಲ ಎಂದಲ್ಲ. ಸ್ವತಃ ಸಿದ್ಧ ಆತ್ಮ ತಾನು ಇಲ್ಲ ಎಂದಲ್ಲ, ತಾನೇ ಇದ್ದಾನೆ, ತಾನೇ ಆಗುವುದರಿಂದ ಹೇಳಬೇಕಾಗಿಲ್ಲ, ಹೇಳಕ್ಕಾಗಲ್ಲ. ಈ ಅರ್ಥದಲ್ಲಿ ಹೇಳಿದ್ದಾರೆ. ಹೇಳಬೇಕಾಗಿಲ್ಲ, ಹೇಳಕ್ಕಾಗಲ್ಲ, ಅದರಿಂದ ಹೇಳುತ್ತಾ ಇಲ್ಲ. ಇಲ್ಲ ಎಂದಲ್ಲ, ಇದೆ, ಬಟ್ ಹೇಳಕ್ಕಾಗಲ್ಲ. ನೋಡಿ, ತಾನೇ ತಾನಿದ್ದಾನೆ, ಬಟ್ ಹೇಳಕ್ಕಾಗಲ್ಲ, ಹೇಳಬೇಕಾಗಿಲ್ಲ. ಆ ಅರ್ಥದಲ್ಲಿ ಹೇಳಕ್ಕಾಗಲ್ಲ, ಹೇಳಬೇಕಾಗಿಲ್ಲ ಎಂದು ಅರ್ಥದಲ್ಲಿ ಮಾತುಕೆ ಹೊಂದುತ್ತಾ ಇಲ್ಲ, ಅಷ್ಟೇ ಹೊರತು ತಾನೇ ಇಲ್ಲ ಎಂದರ್ಥ ಅಲ್ಲ. ಆದ್ದರಿಂದ ಲಕ್ಷಣಾರ್ಥತ್ವಾತ್ ವಿಶೇಷಣತ್ವೇಪಿ ಸತ್ಯಾದೀನಾಂ ಲಕ್ಷಣಾರ್ಥ ಪ್ರಾಧಾನ್ಯಂ ಇತ್ಯವೋಚಾಮ. ಆ ಮಾತುಗಳು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದು ಅನಾತ್ಮವನ್ನು, ಅನಾತ್ಮ ತಪ್ಪನ್ನು ತಪ್ಪೆಂದು ಹೇಳಿಬಿಟ್ರೆ, ತಪ್ಪನ್ನು ತಪ್ಪೆಂದು ಹೇಳಿಬಿಟ್ರೆ ಇರುವುದೇನೋ ಇದ್ದೇ ಇದೆ. ಒಬ್ಬನ ನೋಡಿ, ಯಾರೊಬ್ಬರು ತೊಗೊಂಡು ಹೋದ, ಒಬ್ಬನ ತೊಗೊಂಡು ಹೋದರೆ ಇವನು ಹೇಳ್ತಾರೆ, ಏಯ್ ತೊಗೊಂಡು ಹೋದರಪ್ಪ, ತೊಗೊಂಡು ಹೋದರೆ ಏಕೆ ನಾನಿಲ್ಲೇನೋ ಪತ್ರ ಬರೆಯಬೇಕು, ನಾವು ಪೆನ್ನು ತೊಗೊಂಡ್ರೆ ಹೇಗೆ, ಅದು ಹೋಗು ಅವ್ರ ಕೈಯಲ್ಲಿ ತೊಗೊಂಡು ಬಾ, ನಮ್ಮದು ಪೆನ್ ತೊಗೊಂಡು ಹೋದರು. ಯಾರೋ ಹೇಳಿದರು ಪೆನ್ನು ತೊಗೊಂಡು ಹೋದರು ಎಂದು. ಅರೆ ಪೆನ್ನು ತೊಗೊಂಡು ಹೋದರೆ ಹೇಗಪ್ಪ, ನಾನಿಲ್ಲಿ ಬರೆಯಬೇಕು, ಅವನು ಹೋಗಿ ಅವ್ರ ಕೈಯಿಂದ ಕಿತ್ಕೊಂಡು ಬಾ, ಅವರಿಗೆ ಹೇಳಿ ತೊಗೊಂಡು ಬಾ ಎಂದು ಕಳಿಸ್ತಾನೆ. ಅವನ ಹತ್ತಿರ ಹೋದರೆ ಅವರೇನು ಹೇಳ್ತಾನೆ, ನಾನು ತೊಗೊಂಡೇ ಇಲ್ಲ, ಅಲ್ಲೇ ಇದ್ದುಬಿಟ್ಟಿದೆ, ನನಗೆ ಗೊತ್ತೇ ಇಲ್ಲ, ನಾನು ಮುಟ್ಟಲೇ ಇಲ್ಲ ಹೇಳ್ತಾನೆ. ಏನು ಮಾಡ್ತೀವಿ ಆವಾಗ? ಪೆನ್ ಇಲ್ಲೇ ಇದೆ, ಅವರು ತಗೊಂಡು ಹೋಗಿದ್ದಾನೆ ಎಂದು ನಮಗೆ ಅನಿಸಿತು. ಅಲ್ಲಪ್ಪ, ಅವರು ತಗೊಂಡು ಹೋಗಲೇ ಇಲ್ಲ, ಅವರು ಮುಟ್ಟಲೇ ಇಲ್ಲ ಅಂದರೆ ಇದ್ದದ್ದು ಇದ್ದ ಹಾಗೆ ತಾನೇ ಇದೆ, ಉಳಿದು ಬಿಟ್ಟಿದೆ. ಹೀಗೆ ನಿಷೇಧ ಅಂದ್ರೇನು? ಅವನು ತಗೊಂಡಿದ್ದಾನೆ ಎಂದು ನಮಗೆ ಅನಿಸಿತು, ಅದರಿಂದ ತೊಗೊಂಡು ಹೋಗಿದ್ದಾನ, ಅಯ್ಯಯ್ಯೋ ನಮಗೆ ಪೆನ್ ಬೇಕಪ್ಪ, ಹೋಗು ಅವ್ರನ್ನ ಮಾತಾಡಿಸು, ಅವ್ರನ್ನ ಕರಿಯು ಹೇಳ್ತಾರೆ. ಅವನು ಕರೆದು ಬಿಟ್ಟು ಅವನು ಕರ್ಕೊಂಡು ಬಂದರೆ, ಏನಪ್ಪ ನೀವು ಪೆನ್ನೇಕೆ ತೊಗೊಂಡಿದ್ದೇನೆ? ಅವನು ಹೇಳ್ತಾನೆ, ಪೆನ್ನಾ? ನಾನು ಮುಟ್ಟಲೇ ಇಲ್ಲವೇ, ನಾನು ತೊಗೊಂಡಿಲ್ಲವೇ? ಓ ಹಾಗಾ, ಆಯ್ತಪ್ಪ ಹೋಗು. ಹಾಗಾದರೆ ಏನಾಗಲಿಲ್ಲ, ಏನು ವಾಪಸ್ ತಂದಿದ್ದೀವಿ? ಪೆನ್ ತೊಗೊಂಡು ಹೋಗಿದ್ದು ವಾಪಸ್ ತೊಗೊಂಡಿದ್ದೀರಾ? ಪೆನ್ ತೊಗೊಂಡು ಹೋಗಿದ್ದಾನೆ ಎಂದು ಅನಿಸಿಕೆ ತಪ್ಪಾದರೆ ಇದ್ದ ಪೆನ್ನು ಇಲ್ಲೇ ಇದೆ, ಇರುವ ಪೆನ್ ಇಲ್ಲೇ ಇದೆ. ಹಾಗೆ ಅನಾತ್ಮವಾಗಿರುವ ದೇಹೇಂದ್ರಿಯ ಮನಸ್ಸುಗಳು, ನಾಮರೂಪ ಅವಸ್ಥಾ, ಇವು ಯಾವುದು ತಾನಲ್ಲ ಎಂದು ಬಿಟ್ಟರೆ ಇರುವುದೇನೋ ತಾನೇ ಉಳಿದು ಬಿಟ್ಟಿದೆ. ಇಂದ್ರಿಯಗಳಲ್ಲ, ದೇಹಗಳಲ್ಲ, ಮನಸ್ಸಲ್ಲ, ಅಹಂಬುದ್ಧಿ ಅಲ್ಲ, ಪ್ರಪಂಚವಲ್ಲ, ಇದೆಲ್ಲ ಅಲ್ಲ ಅಂದ್ರೇನು? ಅದೇನೋ ಇದೆ ಅಂದ್ಕೊಂಡ. ನೀವು ಪ್ರಪಂಚವಲ್ಲ ಹೇಳ್ತೀರಿ, ಅಂಥದ್ದಿಲ್ಲವೇ ಇಲ್ಲ. ಏಕೆ? ಅವನು ಪೆನ್ನು ತೊಗೊಂಡು ಹೋದ ಅಂದ್ಕೊಂಡರೆ ಅವ್ರು ತೊಗೊಂಡೇ ಹೋಗಲಿಲ್ಲ. ಅಯ್ಯೋ ಪೆನ್ ತೊಗೊಂಡು ಹೋದ ಅಂದರೆ ಎಲ್ಲ ಹಿಡ್ಕೊ ಅವ್ರನ್ನ ಕರಿಯು ಎಂದು ಹೇಳ್ತಾರೆ. ಕರೆದು ಬಿಟ್ಟು ಅವ್ರು ತೊಗೊಂಡೇ ಹೋಗಲಿಲ್ಲ. ಅಯ್ಯೋ ಈಗೇನಾಯಿತು?
ಪೆನ್ ಸಿಕ್ಕಿತಾ ಇಂದ ಅವ್ರು ಕೇಳ್ತಾನೆ, ಏನಪ್ಪ ಪೆನ್ ಸಿಕ್ಕಿತಾ? ಈಗ ಅವನು ವಾಪಸ್ ಕಳಿಸಿಬಿಟ್ಟ, ಏನಪ್ಪ ನೀವು ಹೋಗ್ಬೋದು ಅಂತ ಹೇಳ್ತಾರೆ. ಅವರು ತಗೊಂಡಿಲ್ಲ ಎಂದು ಹೇಳಿದ ನಂತರ ಅವ್ರು ನೀವು ಹೋಗಪ್ಪ, ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಹೋಗಿಬಿಡುವೇನು. ಅವನು ಹೊರಟೋದ. ಮಿಕ್ಕ ಜನ ಬಳ್ತಾರೆ, ಅವನು ಬಿಡ್ತಾ ಇದ್ದೀವಿ ಏಕೆ, ಪೆನ್ ತೊಗೊಂಡಿದ್ದೀಯಾ ಅಂದರೆ ಏನು ಹೇಳಬೇಕು? ಹೌದು ಪೆನ್ ತೊಗೊಂಡೆ ಎಂದು ಹೇಳ್ತಾರಾ? ಅಲ್ಲ ಪೆನ್ ತೊಗೊಂಡಿಲ್ಲ ಅಂದರೆ ಏಕೆ ತೊಗೊಂಡಿಲ್ಲ, ಪೆನ್ ಹೋಗ್ತಾ ಇದ್ದಪ್ಪ ಏಕೆ ತೊಗೊಂಡಿಲ್ಲ, ನಾನು ತೊಗೊಂಡಿಲ್ಲ ಏಕೆ ತೊಗೊಂಡಿಲ್ಲ ಅಂದರೆ ಏನು ಹೇಳ್ತೀವಿ? ಏಕೆ ತೊಗೊಂಡಿಲ್ಲ ಅಂದರೆ ಅವರು ತೊಗೊಂಡೇ ಹೋಗಲಿಲ್ಲ. ವಾಪಸ್ ತೊಗೊಳ್ಳುವುದು ಏಕೆ? ಅವರು ತೊಗೊಂಡೇ ಹೋಗಲಿಲ್ಲ. ಹಾಗೆ ದೇಹ ಇಂದ್ರಿಯ ಮನಸ್ಸುಗಳಲ್ಲ ಅಂದರೆ ಅವುಗಳು ಇಲ್ಲವೇ ಇಲ್ಲ. ದೇಹ ಇಲ್ಲ, ಇಂದ್ರಿಯಗಳಿಲ್ಲ, ಮನಸ್ಸಿಲ್ಲ, ಅದೆಲ್ಲ ಆತ್ಮಕ್ಕೆ ಹೆಸರುಗಳು. ಸುಮ್ಮನೆ ತಾನಾಗಿರುವ ಸ್ವತಃ ಸಿದ್ಧ ಬ್ರಹ್ಮಕ್ಕೆ ದೇಹ ಎಂದು ಹೆಸರು, ಮನಸ್ಸೆಂದು ಹೆಸರು, ಇಂದ್ರಿಯಗಳೆಂದು ಹೆಸರು, ಪ್ರಪಂಚ ಎಂದು ಹೆಸರು, ಅಹಂಬುದ್ಧಿ ಎಂದು ಅವು ಯಾವವೂ ಇಲ್ಲ. ಸುಮ್ಮನೆ ಹೆಸರುಗಳೇ, ಅಲ್ಲಿ ಏನಿಲ್ಲವೇ ಇಲ್ಲ, ಅದೆಲ್ಲವೂ ಬ್ರಹ್ಮೆ. ಅಯ್ಯೋ ಅಂದರೆ ಇವುಗಳೆಲ್ಲ ಇವೆ ಅನಿಸಿತು, ಈಗ ಗೊತ್ತಾಯಿತು ಅವುಗಳು ಏನೂ ಇಲ್ಲ, ಇರುವುದೊಂದೇ ಒಂದು ಬ್ರಹ್ಮ. ಒಂದೇ ಒಂದು ಬ್ರಹ್ಮ ತಾನೇ ಇದೆ ಎಂದು ತಿಳ್ಕೊಂಡರೆ ಮುಗಿಯಿತು. ತಪ್ಪನ್ನು ತಪ್ಪಾಗಿ ತಿಳ್ಕೊಂಡರೆ ಸತ್ಯವು ತಾನೇ ಉಳಿದು ಬಿಡ್ತದೆ. ಹಾಗೆ ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕಂ, ತಪ್ಪೆಂದು ತಿಳ್ಕೊಂಡಿದ್ದನ್ನು ತೆಗೆದು ಬಿಡ್ತೀವಿ, ಇರುವುದು ತಾನೇ ಉಳಿದು ಬಿಡ್ತದೆ. ಹಾಗೆ ಅದರಿಂದ ಶೂನ್ಯ ಹಿ ಲಕ್ಷ್ಯ ಅನರ್ಥಕಂ ಲಕ್ಷಣಂ ವಚನಂ ಬ್ರಹ್ಮ ಹಿ ಯತ್ರ ಲಕ್ಷ್ಯಂ ತಚ್ಚಾತ್ಮ ಸರ್ವಸ್ಯೈತಿ ನ ಶೂನ್ಯತ. ಅದರಿಂದ ಎಲ್ಲರ ಸ್ವರೂಪ ಆಗುವುದರಿಂದ ಶೂನ್ಯ ಎಂಬ ಮಾತಿಲ್ಲ, ಅಂಥದ್ದು ಆಗುವುದಿಲ್ಲ. ಇನ್ನೊಂದು ವಾಕ್ಯ ಇದೆ, ಉಪನಿಷತ್ಸು ಏವ ಅಧಿಗತಃ. ಇನ್ನೊಂದು ಭಾಷ್ಯವಾಕ್ಯ ಹೇಳಿದ್ದರೆ ಈ ವಿಷಯ ಮುಗಿಯುತ್ತದೆ, ಮತ್ತು ಇನ್ನೊಂದು ವಿಷಯಕ್ಕೆ ಹೋಗಬೇಕು. ಬಟ್ ಇನ್ನೊಂದು ಪ್ಯಾರಾಗ್ರಾಫ್ ಇದೆ ಭಾಷ್ಯವಾಕ್ಯ, ಅದು ನಾವು ಮುಂದೆ ಹೇಳೋಣ, ನಾಳೆ ಹೇಳೋಣ. ಆಯಿತು. ಪ್ರತಿ ದಿವಸ ಹೇಳಬೇಕು ಅಂದ್ಕೊಳ್ತಾ ಇದ್ದೀನಿ, ಏನೋ ವಿಘ್ನ ಬರುತ್ತಾ ಇದೆ. ನಾಳೆ ಆದರೂ ಪ್ರಯತ್ನ ಮಾಡ್ತೀನಿ. ನಾಳೆ 11ಕ್ಕೂ 5 ನಿಮಿಷ ಹಿಂದೆ ಮುಂದೆ 11ಕ್ಕೆ ಹೇಳುವ ಪ್ರಯತ್ನ ಮಾಡ್ತೀನಿ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.